I greet you all in the precious name of Jesus. ಈ ದಿನ ನಾವು ವಾಕ್ಯಕ್ಕಾಗಿ ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. And even in this day, we will close our eyes and pray for the word of God. ಯೇಸುವೇ, Jesus, ನಿಮ್ಮ ನಾಮ ಸ್ತೋತ್ರ ಮಾಡ್ತೇವೆ. we praise your holy name. ತಂದೆ, ಇವತ್ತು Father, even in this day, ಈ ದಿನದಲ್ಲಿ ನಿನ್ನ ವಾಕ್ಯವು let your word ನಮ್ಮ ಜೊತೆ ಮಾತನಾಡಲಿ. speak to us. ನಿನ್ನ ವಾಕ್ಯವು Let your word ನಮ್ಮ ಜೀವಿತದಲ್ಲಿ in our lives ಬೇರೂರಲಿ ಸ್ವಾಮಿ. be rooted, O Lord. ದೇವರೇ, ನಿನ್ನ ವಾಕ್ಯದಲ್ಲಿ Even in your word, Lord, ಅದ್ಭುತಗಳಿದೆ ಸ್ವಾಮಿ. there are miracles. ದೇವರೇ, ನಿನ್ನ ವಾಕ್ಯದಲ್ಲಿ In your word, ಜೀವ ಇದೆ ಸ್ವಾಮಿ. there is life. ದೇವರೇ, ನಾವು ಪ್ರತಿಯೊಬ್ಬರು ಸ್ವಾಮಿ All of us, O Lord, ಈ ದಿನ ವಾಕ್ಯ ಕೇಳುವುದಕ್ಕೆ to listen to your word today. ಕೃಪೆ ಕೊಡು ಸ್ವಾಮಿ. Give us grace. ಪವಿತ್ರಾತ್ಮರೇ, Holy Spirit, ನಮಗೆ ಸಹಾಯ ಮಾಡ. help us, Lord. ದಾಸನನ್ನು ಆಶೀರ್ವದಿಸು. So, anoint the servant of God. ಬಲಪಡಿಸು. Strengthen him. ಅವ್ರ ಜೊತೆ ನೀನು ಏನು ಮಾತಾಡ್ತೀಯೋ And whatever you intend to speak to him, ಕೇಳುವಂತೆ and even to listen to those words, ಕೃಪೆ ಕೊಡಪ್ಪ. give us grace. ಯೇಸು ನಾಮದಲ್ಲಿ In Jesus' name we pray. ಆಮೆನ್. Amen. Praise the Lord, church. ಸಭೆಗೆ ದೇವರಿಗೆ ಸ್ತೋತ್ರವಾಗಲಿ. Once again, ಮತ್ತೊಮ್ಮೆ we are back in the hall, ಹಾಲ್ ಬಂದಿದ್ದೀವಿ, but you're not there. ಆದ್ರೆ ನೀವಿಲ್ಲ. You're seeing me every Sunday. ಪ್ರತಿ ಭಾನುವಾರ ನನ್ನ ನೀವು I have ನೋಡ್ತೀವಿ. not seen you. ನಾನು ನೋಡಿಲ್ಲ ನಿಮ್ಮನ್ನ. Hope to see you soon. ನಿರೀಕ್ಷೆ ಇದೆ ಬೇಗ ನೋಡ್ತೀವಿ ಅಂತ. Maybe next Sunday, maybe the last Sunday we have it online. ಮುಂದಿನ ಭಾನುವಾರ ಕಡೆ ಪಕ್ಷ ಕಡೆಯದಾಗಿರಬಹುದು ಅಂತ ಭಾವಿಸ್ತೀನಿ. We are having this program around 24 centers in Mysore. ಇದೇ ರೀತಿ ಕೂಡಿ ಬರುವುದು 24 ಕೇಂದ್ರಗಳಲ್ಲಿ ಮೈಸೂರಿನಲ್ಲಿ ಇಡಬೇಕಂತ. And no, this we are having now. This same ಈಗ ನಡೀತಾ ಇದೆ 24 every Sunday ಸ್ಥಳಗಳಲ್ಲಿ ಪ್ರತಿ ಭಾನುವಾರ 24 places. 24 ಸ್ಥಳಗಳಲ್ಲಿ. And still we are not able to reach all the church. ಇನ್ನೂ ಪೂರ್ಣವಾಗಿ ಸಭೆಗೆ ನಾವು So please ಮುಟ್ಲಿಕ್ಕಾಗಲಿಲ್ಲ. continue to pray for the church. ದಯವಿಟ್ಟು ಸಭೆಗಾಗಿ ಪ್ರಾರ್ಥನೆ ಮಾಡಿ. And remember Fridays to pray. ಮತ್ತು ನೀವು ನೆನಪು ಮಾಡಿಕೊಳ್ಳಿ ಶುಕ್ರವಾರ ಪ್ರಾರ್ಥಿಸೋಣ. And especially Friday night, Friday nights. ಮುಖ್ಯವಾಗಿ ಶುಕ್ರವಾರ ರಾತ್ರಿಯಲ್ಲಿ Spend time with God. ಸಮಯ ಕಳೆಯಿರಿ ದೇವರೊಟ್ಟಿಗೆ. And pray for the church. ಸಭೆಗಾಗಿ ಪ್ರಾರ್ಥಿಸಿ. Pray for our nation. ನಮ್ಮ ದೇಶಕ್ಕಾಗಿ Pray ಪ್ರಾರ್ಥಿಸಿ. for the gospel to go forth in ಸುವಾರ್ತೆ power. ಶಕ್ತಿಯಾಗಿ ಮುಂದೆ ಹೋಗಲಿ ಎಂಬುದಾಗಿ ಪ್ರಾರ್ಥನೆ And ಮಾಡಿ. the people see that our God is a living God. ಜನರು ನಮ್ಮ ದೇವರು ಜೀವಿತವಾಗಿದ್ದಾನೆ ಎಂಬುದನ್ನು ನೋಡುವುದಕ್ಕೆ alive today. ಪ್ರಾರ್ಥನೆ ಮಾಡಿ. ಇಂದಿಗೂ ಜೀವಂತವಾಗಿದ್ದಾನೆ. And He's able to do whatever we ask Him. ನಾವೇನೆಲ್ಲ ಕೇಳ್ತೀವೋ ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. It's a great joy. ಅದೇ ದೊಡ್ಡ ಸಂತೋಷವಾಗಿದೆ To know our God. ನಮ್ಮ ದೇವರನ್ನ ತಿಳಿದುಕೊಳ್ಳುವುದು. Daniel 11:32 says, ದಾನಿಯೇಲ 11:32 ಹೇಳುತ್ತೆ, they that know God, ಯಾರು ದೇವರನ್ನ ಅರ್ತಿದ್ದಾರೋ they will be strong. ಅವರು ಬಲವಾಗಿರ್ತಾರೆ. When they will be strong? ಯಾವಾಗ In ಬಲವಾಗಿರ್ತಾರೆ? the times of trials, ಕಷ್ಟಗಳಲ್ಲಿ, times of difficulties like we have now, ಈಗ ನಮಗಿರುವ ಕಷ್ಟದ ದಿನಗಳಂತೆ ಇರುವಾಗ they shall do exploits. ಅವರು ಅನೇಕ ದೊಡ್ಡ So ಕಾರ್ಯಗಳನ್ನು shall we ಮಾಡ್ತಾರೆ. give thanks to God. ನಾವು ದೇವರಿಗೆ ಸ್ತೋತ್ರ Father, we ಸಲ್ಲಿಸೋಣ. give you thanks. ತಂದೆಯೇ ನಿನಗೆ ಸ್ತೋತ್ರ. You are our God. ನೀನೇ ನನ್ನ You ದೇವರು. know each one, ಪ್ರತಿಯೊಬ್ಬರು ನಿಮಗೆ wherever we are, ಎಲ್ಲೆಲ್ಲ ನಾವಿದ್ದೀವಿ, how we are feeling, ಹೇಗೆಲ್ಲ ಅನುಭವಿಸ್ತಾ whatever ಇದ್ದೀವಿ, we are going through. ಏನೆಲ್ಲ ಹಾದು ಹೋಗ್ತಿದ್ದೀವಿ, And we thank you. ಅದರಲ್ಲೆಲ್ಲ ಸ್ತೋತ್ರ ಸಲ್ಲಿಸ್ತೇವೆ. Everything can change, ಎಲ್ಲವೂ ಬದಲಾಗ್ತದೆ, but your word never ಆದ್ರೆ changes. ನಿನ್ನ ವಾಕ್ಯ ಬದಲಾಗದು. Your promise never ನಿನ್ನ fails. ವಾಗ್ದಾನ ಸೋತು ಹೋಗದು. You never fail us. ನೀನು ಎಂದಿಗೂ ನಮಗೆ ಸೋಲು ಕೊಡುವುದಿಲ್ಲ. Help us to know it. ಅದು ತಿಳ್ಕೊಳ್ಳಕ್ಕೆ ಸಹಾಯ Help us ಮಾಡು. to understand it. ಅರ್ಥಕೊಳ್ಳಕ್ಕೆ ಸಹಾಯ ಮಾಡು. Help us to believe it. ಅದನ್ನ ನಂಬುವುದಕ್ಕೆ ಸಹಾಯ ಮಾಡು. Help us to walk with you. ನಿನ್ನೊಟ್ಟಿಗೆ ನಡೆಯಲು ನಮಗೆ Thank ಸಹಾಯ you ಮಾಡು. for every precious soul that is listening to this word. ಈ ವಾಕ್ಯವನ್ನು ಕೇಳುವ ಅತ್ಯಂತ ಅಮೂಲ್ಯವಾದ ಎಲ್ಲ I ಆತ್ಮಗಳಿಗಾಗಿ pray ಸ್ತೋತ್ರ. for each one of them ಎಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. that you will bless them. ನೀನು ಅವ್ರನ್ನ You will ಆಶೀರ್ವದಿಸು. speak in their heart. ಅವರ ಹೃದಯಗಳಲ್ಲಿ ಮಾತನಾಡು. That they can have what you say they can have. ಅವ್ರಿಗೆ ನೀನೇನು ಹೊಂದಿಕೊಳ್ಳ್ರಿ ಅಂತ ಹೇಳ್ತೀಯೋ ಅದನ್ನ ಅವ್ರು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. Lord, help them to see. ಅವ್ರಿಗೆ ನೋಡುವಂತೆ ಸಹಾಯ In ಮಾಡು. Jesus' name. ಯೇಸುವಿನ ನಾಮದಲ್ಲಿ. Amen and amen. ಆಮೆನ್ ಮತ್ತು ಆಮೆನ್. So last 2 Sundays we have seen ICOS. ಕಳೆದ 2 ಭಾನುವಾರಗಳಿಂದ ಐಕೋಸ್ ವಿಷಯದಲ್ಲಿ ನಾವು I would urge you to make your list ನಾನು ಕೇಳ್ಕೊಳ್ತೀನಿ, ನಿಮ್ಮ ಪಟ್ಟಿಯನ್ನು ಸಿದ್ಧಪಡಿಸಿರಿ. and pray for them every day. ಪ್ರತಿದಿನ ಅವರಿಗಾಗಿ ಪ್ರಾರ್ಥಿಸಿರಿ. I am every day seeing my ICOS is becoming bigger. ಪ್ರತಿದಿನ ನಾನು ಗಮನಿಸ್ತಾ ಇದ್ದೀನಿ ನನ್ನ ಐಕೋಸ್ ದೊಡ್ಡದಾಗ್ತಾನೆ ಇದೆ. But I don't want you to do more than you feel burdened to do. ಆದ್ರೆ ನಿಮಗೆ ಎಷ್ಟು ಭಾರ ಇದೆಯೋ ಅದನ್ನ ದಾಟಿ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. Unless you have burden, ನಿಮಗೆ ಭಾರ ಇದ್ರೆ then only you will do it. ಆಗ ಮಾತ್ರ ಮಾಡ್ಲಿಕ್ಕೆ So ಸಾಧ್ಯ. I urge you ನಾನು ಕೇಳ್ಕೊಳ್ತೀನಿ to make a list. ಪಟ್ಟಿ ಮಾಡಿ. There was a woman who came from South Korea ಸೌತ್ ಕೊರಿಯಾದಿಂದ ಒಬ್ಬ ಸ್ತ್ರೀ ಬಂದಿದ್ಲು to a church in Mysore. ಮೈಸೂರಿನಲ್ಲಿ ಒಂದಿರುವ ಸಭೆಗೆ. She prays every day for 800 names. ಪ್ರತಿದಿನ 800 ಹೆಸರುಗಳಿಗಾಗಿ ಆಕೆ ಪ್ರಾರ್ಥಿಸ್ತಾಳೆ. I wish she was in our church. ನನಗೆ ಆಸೆ ಇತ್ತು ಆಕೆ ನಮ್ಮ ಸಭೆಯಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. I know somebody is covering me with prayer. ನನಗೆ ಗೊತ್ತು ನನ್ನನ್ನು ಕೂಡ ಯಾರು ಪ್ರಾರ್ಥನೆಯಲ್ಲಿ So ಇಟ್ಟಿದ್ದಾರೆ. we must become the most praying church, ನಾವು ಅತಿ ಹೆಚ್ಚಾಗಿ ಪ್ರಾರ್ಥಿಸುವ the ಸಭೆ most ಆಗಬೇಕು. worshiping church, ಅತಿಯಾಗಿ ಆರಾಧಿಸುವ the ಸಭೆ most ಆಗಬೇಕು. giving church, ಅತಿಯಾಗಿ ಕೊಡುವ ಸಭೆ the most ಆಗಬೇಕು. evangelizing church, ಅತಿಯಾಗಿ ಸುವಾರ್ತೆ ಸಾರುವ ಸಭೆ the ಆಗಬೇಕು. church that love God the most. ದೇವರನ್ನೇ ಹೆಚ್ಚಾಗಿ
ಹೆಚ್ಚಾಗಿ ಪ್ರೀತಿಸುವ ಸಭೆಯಾಗಿರ್ಬೇಕು. above everything else in our life. ನಮ್ಮ ಜೀವಿತದ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ. What a great thing to do. ಎಂತ ದೊಡ್ಡ ವಿಷಯ ಅದು ಮಾಡೋದು. So today's word which I want to share with you. ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿರುವಂತ ಇಂದಿನ ವಾಕ್ಯ, what is true faith? ನಿಜವಾದ ನಂಬಿಕೆ ಅಂದ್ರೆ ಏನು? So we saw oikos. ನಾವು ನೋಡಿದ್ವಿ oikos. Please take it seriously. ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಳಿ. You got to answer God one day. ಒಂದು ದಿನ ನೀವು ದೇವರಿಗೆ ಉತ್ತರ ಕೊಡಬೇಕು. Write down the names of people. ಜನರ ಹೆಸರುಗಳನ್ನು ಪಟ್ಟಿ ಮಾಡಿ. And make an effort to reach them. ಮತ್ತು ಪರಿಶ್ರಮ ಪಡ್ರಿ ಅವರನ್ನ ಹೋಗಿ ಭೇಟಿ ಮಾಡಿ. Remember the steps which we showed you. ನಾವು ಈಗಾಗಲೇ ಹಂಚಿಕೊಂಡಂತಹ ಮಾರ್ಗದರ್ಶನಗಳನ್ನ ಪಾಲಿಸಿರಿ. As I told you earlier. ಈಗಾಗಲೇ ಹೇಳಿದ ಹಾಗೆ Make a list. ಪಟ್ಟಿ ಮಾಡಿ. Pray for them daily. ಪ್ರತಿ ದಿನ ಅವರಿಗಾಗಿ ಪ್ರಾರ್ಥಿಸಿರಿ. Invest. ಅವ್ರಿಗೆ ಖರ್ಚು ಮಾಡ್ರಿ. Invite them. ಆಹ್ವಾನಿಸಿರಿ. And you prepare yourself well with the word of God to give an answer to anyone who asks. ಯಾರೇ ನಿಮ್ಮನ್ನ ಪ್ರಶ್ನೆ ಕೇಳಿದ್ರು ದೇವರ ವಾಕ್ಯದಿಂದ ಸರಿಯಾದ ಉತ್ತರ ಕೊಡುವಂತೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. If you don't do steps 1, 2, 3, don't preach the gospel. ನೀವು 1, 2, 3ನೇ ಹಂತವನ್ನು ನೀವು ಮುಗಿಸಲಿಲ್ಲ ಅಂದ್ರೆ ಸುವಾರ್ತೆ ಸಾರಬೇಡಿ. Don't share with anybody. ಯಾರೊಟ್ಟಿಗೂ ಹಂಚಿಕೊಳ್ಳಬೇಡಿ. It's not going to work. ಅದು ಕೆಲಸ ಮಾಡಲ್ಲ. If you do the 3 steps, 3 ಅಂಶಗಳನ್ನ ಮಾಡುವಾಗ then you reach your oikos. ಆಗ ನಿಮ್ಮ oikos ನ ನೀವು ಹೋಗಿ ಭೇಟಿ ಮಾಡ್ತೀರಿ. God bless you for that. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅದಕ್ಕಾಗಿ. So I want you to read Romans 1:16 and 1 Corinthians 1:18. ರೋಮಾಪುರ 1:16 ನಾನು ಓದಬೇಕಂತ ಇಷ್ಟಪಡ್ತೀನಿ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟಾಗುವಂತೆ ಮಾಡುವಂತದ್ದಾಗಿದೆ. In 1 Corinthians 1:18. 1 ಕೊರಿಂಥ 1:18ರಲ್ಲಿ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ನಮಗಾದರೂ ದೇವರ ಶಕ್ತಿಯಾಗಿದೆ. You still notice the word power of God. ಇಲ್ಲಿ ಗಮನಿಸಿ ದೇವರ ಶಕ್ತಿ ಎಂಬುದಾಗಿ ಇದೆ. Power of God. ದೇವರ ಶಕ್ತಿ. So the gospel is the power of God. ಹಾಗಾದ್ರೆ ಸುವಾರ್ತೆ ದೇವರ ಶಕ್ತಿಯಾಗಿದೆ. We don't understand the power of God. ನಮಗೆ ದೇವರ ಶಕ್ತಿ ಅರ್ಥ ಆಗದು. Remember some Sundays back I shared with you about the creation. ಕೆಲವು ವಾರಗಳ ಹಿಂದೆ ನಿಮ್ಮೊಟ್ಟಿಗೆ ನಾನು ಸೃಷ್ಟಿಯ ಬಗ್ಗೆ ಹಂಚಿಕೊಂಡೆ. Universe. ಪ್ರಪಂಚದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ. How powerful and how great it is. ಎಷ್ಟು ಶಕ್ತಿಯುಳ್ಳದ್ದು, ಮಹತ್ತಾದದ್ದು ಅದಾಗಿದೆ. Every star is standing by the power of God. ಪ್ರತಿಯೊಂದು ನಕ್ಷತ್ರವು ದೇವರ ಶಕ್ತಿಯಿಂದಲೇ ನಿಂತಿದೆ. And so the Bible which you have in your hand, ನಿಮ್ಮ ಕೈಗಳಲ್ಲಿರುವ ಈ ಸತ್ಯವೇದ, the Bible says, ಹೇಳುತ್ತೆ it's the power of God. ಅದು ದೇವರ ಶಕ್ತಿ. That much power is in it. ಅಷ್ಟು ಶಕ್ತಿ ಅದರೊಳಗಿದೆ. It's waiting to be released in you. ನಿಮ್ಮಲ್ಲಿ ಅದು ಕಾರ್ಯವಾಗಲು ಕಾಯ್ತಾ ಇದೆ. And we'll see what is faith. ನಾವು ನೋಡೋಣ ನಂಬಿಕೆ ಏನು ಅಂತ. Now there are so many teachings on faith. ನಂಬಿಕೆಯ ಬಗ್ಗೆ ಅನೇಕ ಪಾಠಗಳು. So many people try to imitate others' faith. ಬೇರೆಯವರ ನಂಬಿಕೆಯನ್ನು ಅನುಕರಿಸುವವರು ಕೆಲವರಿದ್ದಾರೆ. Somebody never took medicines and you got healed. ಕೆಲವರು ಮೆಡಿಸಿನ್ ತಗೊಳ್ಳದೆ ಸ್ವಸ್ಥ ಆಯ್ತು. So I will do the same thing. ನಾನು ಅದನ್ನೇ ಮಾಡ್ತೀನಿ. Somebody tried that. ಯಾರು ಅದನ್ನ ಪ್ರಯತ್ನ ಪಟ್ಟಿದ್ದಾರೆ. They died. ಸತ್ತು ಹೋದ್ರು. So don't think that you have faith when you don't have faith. ನಿಮಗೆ ನಂಬಿಕೆ ಇಲ್ಲದೆ ಇರುವಾಗ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಬೇಡಿ. Faith is something which you must understand what is faith. ನಂಬಿಕೆ ಏನು ಅಂತ ಅರ್ಥ ಮಾಡಿಕೊಂಡು ಇಟ್ಟುಕೊಳ್ಳಿರಿ. Husband wife speaking. ಆ ಗಂಡ ಹೆಂಡತಿಯರು ಮಾತನಾಡುವ. So long we went to the church. ಇಷ್ಟು ದಿನ ಹೋಗಿದ್ದೀವಿ never seen ಸಭೆಗೆ. any blessings of God. ಏನು ಆಶೀರ್ವಾದ ನೋಡಿಲ್ಲ. So years have passed by. ಇಷ್ಟು ವರ್ಷಗಳಾಗೋಗಿದೆ. Why? ಯಾಕೆ? So they were understanding. ಅರ್ಥ ಮಾಡ್ಕೊಳ್ತಾ They ಇದ್ರು. were trying to understand. ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ faith. ಇದ್ರು. ನಂಬಿಕೆ ಇರಬೇಕು, ನಂಬಿಕೆ ಇರಬೇಕು. Yeah, how to have faith? ಹೌದು, ಹಾಗಾದ್ರೆ And ಹೇಗೆ what is ನಂಬಿಕೆ faith? ಇಟ್ಕೊಳ್ಳೋದು? ನಂಬಿಕೆ ಏನು ಹಾಗಾದ್ರೆ? See the very truth about faith. ನಂಬಿಕೆಯ ಬಗ್ಗೆ ಇರುವಂತ ಒಂದು ಸತ್ಯ, it is you deciding. ನೀವು ತೀರ್ಮಾನ ಮಾಡುವಂತದ್ದು. You choosing. ನೀವು ಆಯ್ಕೆ ಮಾಡಿಕೊಳ್ಳುವಂತದ್ದು. That this is God's word or not. ಇದು ದೇವರ ವಾಕ್ಯವಾ ಅಥವಾ ಇಲ್ವಾ? If you know it is God's word, ನಿಮಗೆ ಗೊತ್ತಿದ್ರೆ ಇದು ದೇವರ ವಾಕ್ಯ ಅಂತ, and when you choose that word, ನೀವು ಆ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳುವಾಗ, knowing it is God's word, ಅದು ದೇವರ ವಾಕ್ಯ ಅಂತ the ತಿಳ್ಕೊಳ್ಳಿ. power of God is released in your life. ಆಗ ದೇವರ ಶಕ್ತಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಆಗುತ್ತೆ. Let me try to reason with you this. ನಿಮ್ಮೊಟ್ಟಿಗೆ ಇದನ್ನ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. You see, our mind ಯೋಚನೆ ಮಾಡಿ, ನಮ್ಮ ಮನಸ್ಸು is reasoning all the time. ಯಾವಾಗಲೂ ಅದು
ಯೋಚನೆ ಮಾಡ್ತಾನೆ ಇರುತ್ತೆ. And we don't even have our mind by ourselves. ನಮ್ಮ ಬಗ್ಗೆನೇ ನಾವು ಮನಸ್ಸಿನಲ್ಲಿ ನಿಯಂತ್ರಣ ಇಲ್ಲದೆ We have even the devil speaking to our mind. ಸೈತಾನ ಕೂಡ ನಮ್ಮ ಮನಸ್ಸಿನಲ್ಲಿ ಮಾತಾಡ್ತಾನೆ. Just like he spoke to Eve. ಹೇಗೆ ಅವಳೊಟ್ಟಿಗೆ ಮಾತನಾಡಿದ್ನಲ್ಲ ಹಾಗೇನೆ Thoughts come to your mind. ಆಲೋಚನೆಗಳು ಬರುತ್ತೆ. That is not going to work out. ಅದಾಗಲ್ಲ. You don't have a future. ಭವಿಷ್ಯ ನಿನಗಿಲ್ಲ. You are defeated. ನೀನು ಸೋತು ಹೋಗಿದ್ಯಾ. You are a failure. ನೀನು ಸೋತು ಹೋಗುವಾಗ. And when you look at your track record, it seems to say right. ನಿಮ್ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಹಂಗೆ ಇದೆ. And when you look at your life, ಆದ್ರೆ ನಿಮ್ ಜೀವಿತ ನೋಡುವಾಗ, and then you look at the Bible, ವಾಕ್ಯ ನೋಡುವಾಗ, you have to make a choice. ನೀವೊಂದು ಆಯ್ಕೆ ಮಾಡಬೇಕು. What you believe, ನೀವೇನ್ ನಂಬ್ತೀರಿ, that will affect you eternally. ನಿತ್ಯತ್ವಕ್ಕೆ ನಿಮಗೆ ಅದು ಪ್ರಭಾವ ಬೀರುತ್ತೆ. What if you believe what God says, ದೇವರು ಹೇಳೋದನ್ನ ನೀವು ನಂಬುವಾಗ, how do you come to that? ಆ ಸ್ಥಳಕ್ಕೆ ಹೇಗೆ ಬರೋದು? You have to make a choice yourself. ನೀವಾಗಿಯೇ ಆಯ್ಕೆ ಮಾಡ್ಕೋಬೇಕು. For example, ಉದಾಹರಣೆಗೆ Eve made a choice for herself. ಅವಳು ತನಗಾಗಿ ಒಂದು ಆಯ್ಕೆ ಮಾಡ್ಕೊಂಡ್ಳು. She chose ಆಯ್ಕೆ ಮಾಡ್ಕೊಂಡ್ಳು something which is not true as truth. ಸತ್ಯ ಇಲ್ಲದೆ ಇರುವುದನ್ನ ಸತ್ಯವಾಗಿ ಅಂಗೀಕರಿಸಿಕೊಂಡ್ಳು. And it worked for her. ಆಕೆಗೆ ಅದು ಕಾರ್ಯ ಮಾಡ್ತು. We all came into problem. ನಾವೆಲ್ಲ ಸಮಸ್ಯೆಗೆ ಬಿದ್ಬಿಟ್ವಿ. But if she had chosen the word of God, ಆದ್ರೆ ಆಕೆ ದೇವರ ವಾಕ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ರೆ as the truth, ಸತ್ಯವಾಗಿ, we see what is the effect. ನಾವು ನೋಡ್ತೀವಿ ಏನ್ So ಪ್ರತಿಫಲ. you have to, your mind will be bombarded by the enemy. ಸೈತಾನನಿಂದ ನಿಮ್ಮ ಮನಸ್ಸು ಆಕ್ರಮಣಗೊಳ್ಳುತ್ತೆ. So many thoughts, ಅನೇಕ ಆಲೋಚನೆಗಳು, so many things are coming up. ಅನೇಕ ವಿಷಯಗಳು ಮೇಲ್ ಬರ್ತಿದೆ. For example, I'll tell you. ಉದಾಹರಣೆಗೆ, Now we are in a lockdown. ನಾವೀಗ ಲಾಕ್ಡೌನ್ ಅಲ್ಲಿ ಇದ್ದೀವಿ. And our natural mind tell us, ನಮ್ಮ ಸಾಮಾನ್ಯವಾದ ಮನಸ್ಸು ಏನು ಹೇಳುತ್ತೆ, we're going to suffer. ನಾವು ಯಾತನೆ ಪಡ್ತೀವಿ. There's no money. ಹಣ ಇರಲ್ಲ, There's no job. ಕೆಲಸ ಇರಲ್ಲ. But if you read the scriptures, ಆದ್ರೆ ನೀವು ವಾಕ್ಯಗಳನ್ನು it tells a ಓದುವಾಗ different story. ಬೇರೆನೇ ಕಥೆ ಹೇಳುತ್ತೆ. It tells us ಅದು ಹೇಳುತ್ತೆ, you cannot serve God and money. ನೀವು ದೇವರನ್ನು ಹಣವನ್ನು ಒಟ್ಟಿಗೆ ಸೇವೆ ಮಾಡಕ್ಕಾಗಲ್ಲ. Every time my thought goes to what will I do tomorrow, ನಾಳೆ ನಾನು ಏನ್ ಮಾಡ್ತೀನಿ ಅಂತ ಪ್ರತಿ ಸಲ ನಾನು ಯೋಚನೆ ಮಾಡೋಕೆ ಶುರು instantly ಮಾಡುವಾಗ that scripture comes to my mind. ತಕ್ಷಣ ಆ ವಾಕ್ಯ ನನ್ನ ಮನಸ್ಸಿಗೆ ಬರುತ್ತೆ. 6:25 of Matthew. ಮತ್ತಾಯ 6:25, Do not worry. ಚಿಂತೆ ಮಾಡಬೇಡ. That is not your problem. ಅದು ನಿನ್ನ ಸಮಸ್ಯೆ ಅಲ್ಲ, It is my problem. ಅದು ನನ್ನ ಸಮಸ್ಯೆ. That is God saying to you. ದೇವರು ನಿಮಗೆ ಹೇಳೋದು ಅದು. Do not worry about that. ಅದರ ಬಗ್ಗೆ ಚಿಂತೆ ಮಾಡಬೇಡ. Then what must I do? ಹಾಗಾದ್ರೆ ನಾನು ಏನ್ ಮಾಡಬೇಕು? Seek the kingdom. ದೇವರ ರಾಜ್ಯ ಹುಡುಕು. Seek His righteousness. ನೀತಿವಂತಿಕೆ ಹುಡುಕು. You get busy in those things. ಅದರಲ್ಲಿ ಬಿಸಿ ಆಗು. Do you believe ನೀವು ನಂಬ್ತೀರಾ? He will keep His word to you? ಆತನ ವಾಕ್ಯ ನಿಮ್ಮಲ್ಲಿ ನೆರವೇರಿಸ್ತಾನೆ ಅಂತ Do you believe ನೀವು ನಂಬ್ತೀರಾ? if you do what God says, ದೇವರು ಏನ್ ಹೇಳ್ತಾನೋ ಅದನ್ನು ನೀವು ಮಾಡುವಾಗ God will do what He said? ದೇವರು ಆತ ಏನ್ ಹೇಳಿದಾನೋ ಅದನ್ನು But in ಮಾಡ್ತಾನೆ. our mind, ಆದ್ರೆ ನಮ್ಮ ಮನಸ್ಸಲ್ಲಿ there is a battle. ಯುದ್ಧ. There's a battle. ಯುದ್ಧ. You heard of Noah? ನೀವು ನೋವನ ಬಗ್ಗೆ ಕೇಳಿದ್ದೀರಾ? Think of Noah. ಅವನ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ. He was living in a land that never saw rain like that, which was supposed to come. ಆತನು ತನ್ನ ಕಾಲದಲ್ಲಿ ಅಂತ ದೊಡ್ಡ ಮಳೆಯನ್ನು ಆತನು ನೋಡೇ ಇರಲಿಲ್ಲ. But God told him to build a boat. ಆದ್ರೆ ಒಂದು ನಾವೆಯನ್ನ ಕಟ್ಟು ಅಂತ ಹೇಳ್ತಾರೆ. It is like somebody asking you to build a boat in Mysore. ಅದ ಹೆಂಗೆ ಅಂದ್ರೆ ಮೈಸೂರಿನಲ್ಲಿ ಒಂದು ನಾವೆ ಕಟ್ಟಪ್ಪ. Wherever you are staying. ಎಲ್ಲೇ ಇದ್ರಿ. Far away from water. ನೀರೇ ಇಲ್ಲ ಅಂತ ಸ್ಥಳದಲ್ಲಿ ಇದ್ದೀರಾ. And such a big boat. ಅಷ್ಟು ದೊಡ್ಡ ನಾವೆ that you cannot float in any river. ಯಾವ ನದಿಯಲ್ಲೂ ಹೋಗಕ್ಕಾಗಲ್ಲ. And what did Noah do? ಹಾಗಾದ್ರೆ ನೋಹ ಏನ್ ಮಾಡ್ದ? He built the boat. ಕಟ್ಟಿದ. And he put he filled it with the gaps. ಆ ಜಾಗಗಳು ಖಾಲಿ ಜಾಗಗಳಲ್ಲಿ with a kind of a paste. ಒಂದು ಪೇಸ್ಟ್ ನ ರೀತಿಯಲ್ಲಿ. So the water should not come inside. ಒಳಗೆ ನೀರು ಹೋಗಬಾರದು ಅಂತ. No? ನೋವಾ? There is no rain. ಮಳೆನೇ ಇಲ್ವಲ್ಲ. Big enough to lift this boat. ಇಷ್ಟು ದೊಡ್ಡ ನಾವೇನ ಎತ್ತೋಕೆ? He said, I heard God. ಆತ ಹೇಳಿದ ನಾನು ದೇವರನ್ನ ಕೇಳಿದೆ. I know what God said. ನನಗೆ ಗೊತ್ತು ಆತ ಏನು ಹೇಳಿದ. But I'm just doing what He said. ನಾನು ಆತ ಹೇಳಿದ್ದನ್ನೇ ಮಾಡ್ತಾ ಇದ್ದೀನಿ. Glory to God. ದೇವರಿಗೆ ಮಹಿಮೆ. The Bible in your hand ನಿಮ್ಮ ಕೈಯಲ್ಲಿರುವ ವಾಕ್ಯ is what God has said. ದೇವರು ನುಡಿದಂತ ಮಾತು. And it is what God has promised. ದೇವರು ವಾಗ್ದಾನ ಮಾಡಿರುವ ವಾಕ್ಯ. Noah filling the gaps with the paste. ಆ ಖಾಲಿ ಜಾಗಗಳನ್ನ ಭರ್ತಿ ಮಾಡುವಾಗ ಆತ ಪೇಸ್ಟ್ ನಿಂದ When he is living in a place where there is no evidence of rain. ಆತ ಎಂತ ಸ್ಥಳದಲ್ಲಿದ್ದ ಅಂದ್ರೆ ಮಳೆನೇ ನೋಡಿಲ್ಲ ಅಂತ ಸ್ಥಳದಲ್ಲಿದ್ರು. He was miles away from the people around him. ಆತನ ಸುತ್ತ ಇದ್ದಂತ ಜನರಿಗಿಂತ ಮೈಲಾನುಗಟ್ಟಲೆ ದೂರ ಇದ್ದ ಆತ. Many people. ಅನೇಕ You ಜನರು. can see something in the scriptures. ವಾಕ್ಯಗಳಲ್ಲಿ ನೋಡಬಹುದು. Maximum people have unbelief, not faith. ಹೆಚ್ಚಿನ ಜನಕ್ಕೆ ಅವಿಶ್ವಾಸ ಇದೆ, ನಂಬಿಕೆ ಅಲ್ಲ. They don't believe God. ದೇವರನ್ನ ನಂಬಲ್ಲ. Now, ಆದ್ರೆ we see ನಾವು ನೋಡ್ತೀವಿ
lakhs have been blessed. ಲಕ್ಷಾಂತರ ಜನರು Millions have been blessed. ಮಿಲಿಯಾಂತರ ಜನರು ಆಶೀರ್ವಾದ ಹೊಂದಿದ್ದಾರೆ Because they exercise faith. ಅವರು ನಂಬಿಕೆಯನ್ನ ಅಭ್ಯಾಸ Now, ಮಾಡುತ್ತಾರೆ. what is faith? ಏನು ನಂಬಿಕೆ? Faith is, ನಂಬಿಕೆ I could say, being convinced ಒಂದು ವಿಷಯದ ಬಗ್ಗೆ ಖಾತ್ರಿ that ಉಳ್ಳಂತದ್ದು. what you have in your ನಿಮ್ಮ hand ಕೈಯಲ್ಲಿ ಏನಿದೆಯೋ is God's word. ಅದು ದೇವರ ವಾಕ್ಯ ಎಂಬುದು. And He has spoken this word to us. ಮತ್ತು ಆತ ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. When in our mind ನಮ್ಮ ಮನಸ್ಸಿನಲ್ಲಿ we come to a conflict, ಒಂದು ಘರ್ಷಣೆ ನಡೆಯುತ್ತೆ. will God supply my needs? ನನ್ನ ಅವಶ್ಯಕತೆ ದೇವರು ಪೂರೈಸ್ತಾನ? Will He pay my rent? ನನ್ನ ಬಾಡಿಗೆ ಕಟ್ತಾನ? Will He do this? Will He do that? ಅದನ್ನ ಮಾಡ್ತಾರಾ ಇದನ್ನ ಮಾಡ್ತಾರಾ? Faith says ನಂಬಿಕೆ ಹೇಳುತ್ತೆ yes. ಹೌದು. But what's in your mind? ಅದ್ರ ಮನಸ್ಸಲ್ಲಿ ಏನಿದೆ? No, and look at my neighbor. ನನ್ನ ಪಕ್ಕ ಮನೆಯವ್ರು ನೋಡಿದ್ರೆ Unless I have a job like him, ಅವನ್ ಹಂಗೆ ನನ್ನ ಕೆಲಸ ಇಲ್ಲ, then only I'll get blessed. ಇದ್ರೆ ಮಾತ್ರ ನನ್ಗೆ ಆಶೀರ್ವಾದ. Somebody told me, ಯಾರೋ ಹೇಳಿದ್ರು, he's coming from as in India we have different casteism. ಭಾರತದಲ್ಲಿ ಅನೇಕ ಜಾತಿ ಇದೆ. He's coming from a low caste. ಅವರು ಕೆಳ ಜಾತಿಯಿಂದ ಬಂದರು. And he always likes to dress up very well. ತುಂಬಾ ಚೆನ್ನಾಗಿ ಬಟ್ಟೆ ಹಾಕಕ್ಕೆ ಅವ್ರಿಗೆ ತುಂಬಾ ಇಷ್ಟ. And put lot of powder. ಪೌಡರ್ ಹಾಕುತ್ತಿದ್ದು ತುಂಬಾ. And show himself somebody. ಅಂದ್ರೆ ನಾನು ಏನೋ ಅಂತ ತೋರಿಸ್ಕೊಳ್ಳುವಂತದ್ದು. He said, if I don't do this, ಅವ್ರು ಹೇಳಿದ್ರು ನಾನು ಇದನ್ನ ಮಾಡ್ಲಿಲ್ಲ ಅಂತ people will reject me. ಜನ ತಿರಸ್ಕರಿಸ್ತಾರೆ ಅಂತ. Not true. ಸುಳ್ಳು. If you have God with you, ದೇವರು ನಿಮ್ ಜೊತೆ ಇದ್ರೆ, if you know your God, ನಿಮ್ಮ ದೇವ್ರನ್ನ ನೀವು ಅರ್ತಿದ್ರೆ, people will accept you. ಜನ ನಿಮ್ಮನ್ನ You ಅಂಗೀಕರಿಸ್ತಾರೆ. will be a blessing. ನೀವೇ ಆಶೀರ್ವಾದವಾಗಿರ್ತೀರಿ. Now, what is faith? ನಂಬಿಕೆ ಏನು? Faith is so simple. ಅದು ಸಾಮಾನ್ಯವಾದದ್ದು. Like for example, ಉದಾಹರಣೆಗೆ we have faith in everyday's news. ಅನೇಕ ನ್ಯೂಸ್ ನಲ್ಲಿ ಪ್ರತಿದಿನ ನಾವು ನೋಡ್ತೀವಿ ನಂಬಿಕೆ. We have faith in what time the plane is going to land. ಯಾವಾಗ ಪ್ಲೇನ್ ಲ್ಯಾಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ That's ನಂಬಿಕೆ. why we rush to the airport. ಅದಕ್ಕೆ ಏರ್ಪೋರ್ಟ್ ಓಡ್ತೀವಿ. We are not late there. ಅಲ್ಲಿ ತಡ ಆಗಲ್ಲ. We know what time the train takes off. ನಮಗೆ ಗೊತ್ತು ಟ್ರೈನ್ ಯಾವಾಗ ಹೋಗುತ್ತೆ We ಅಂತ. believe. ನಾವು ನಂಬ್ತೀವಿ. It's natural. ಅದು ಸರಳವಾಗಿ ಸಾಮಾನ್ಯವಾಗಿ We are convinced in our mind. ನಮ್ಮ ಮನಸ್ಸಲ್ಲಿ ಅದು ಇದ್ದು It's going to ಬಿಟ್ಟಿದೆ. happen as it said. ಅದು ಹೇಳ್ದಂಗೆ ಆಗುತ್ತೆ ಅಂತ. But why don't we have the same conviction with the word of God? ಆದ್ರೆ ಅದೇ ರೀತಿಯಾದಂತಹ ಮನವರಿಕೆ ಯಾಕೆ We read ದೇವರ it. ಇಲ್ಲ? ನಾವು ಓದ್ತೀವಿ. We look at other person's faith. ಬೇರೆ ಜನರ ನಂಬಿಕೆ ನೋಡ್ತೀವಿ. Okay, he fasted. ಅವನು ಉಪವಾಸ Oh, ಮಾಡ್ದ, I'll fast. ನಾನು ಮಾಡ್ತೀನಿ. Then he prayed. I prayed. ಅವನು ಪ್ರಾರ್ಥಿಸಿದ, ನಾನು ಮಾಡ್ತೀನಿ. And after the end of the doing all that, ಅದ್ರದೆಲ್ಲ ಮಾಡಿದ್ಮೇಲೆ you don't have faith. ನಂಬಿಕೆ ಇಲ್ಲ. Nothing is working out. ಏನು ಕೆಲಸ ಆಗ್ತಿಲ್ಲ. Why? ಯಾಕೆ? Because you don't have faith. ನಿಮ್ಗೆ ಸ್ವಂತ ನಂಬಿಕೆ ಇಲ್ಲ. If you turn to the book of Mark, ಮಾರ್ಕನ ಸುವಾರ್ತೆಗೆ ನೀವು ತಿರುಗಿಸುವುದಾದ್ರೆ, there's a powerful statement of Jesus. ಯೇಸುವಿನ ಒಂದು ಬಲವಾದ 9th ವಾಕ್ಯ chapter, ಇದೆ. 23rd verse. 9ನೇ ಅಧ್ಯಾಯ 23ನೇ ವಚನ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. It says, all things are possible ಎಲ್ಲ ಸಾಧ್ಯ ಅಂತಾರೆ to them that believe. ನಂಬುವವರಿಗೆ. What comes up in your heart when you hear this scripture? ಈ ವಾಕ್ಯ ಕೇಳುವಾಗ ನಿಮ್ಮ ಹೃದಯದಲ್ಲಿ ಏನು ಬರುತ್ತೆ? When I hear this scripture, when I used to hear this scripture before, I used to think, ನಾನು ಈ ವಾಕ್ಯ ಕೇಳುವಾಗ ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ ಒಂಥರದ ಅನುಭವ. no, may come, I don't know. ಬರ್ಬೋದು ಅಥವಾ ಬರ್ದೇ ಇರಬಹುದು. But Jesus is telling this to you and me. ಆದ್ರೆ ಯೇಸು ಹೇಳ್ತಾ ಇರೋದನ್ನ ನನಗೂ ನಿಮಗೂ, so that you can exercise faith. ಅದರ ಮುಖಾಂತರ ನಂಬಿಕೆ ಅಭ್ಯಾಸ ಮಾಡಿ. Real faith brings results. ನಿಜವಾದ ನಂಬಿಕೆ ಫಲಿತಾಂಶವನ್ನು ತಂದೆ ತರುತ್ತೆ. When you have faith, ನಂಬಿಕೆ ನಿಮ್ಮಲ್ಲಿದ್ದಾಗ you will move mountains. ಅದು ಬೆಟ್ಟಗಳನ್ನು ಕದಲಿಸುತ್ತೆ. What is faith? ನಂಬಿಕೆ ಏನು? I am convinced ನನಗೆ ಗೊತ್ತು this is God. ಇದು ದೇವರು. This is God speaking. ಇದು ದೇವರು ಮಾತಾಡ್ತಾ This ಇರೋದು. is the promise for me. ಇದು ನನಗಾಗಿರುವ And ವಾಗ್ದಾನ. God has promised that to me. ದೇವರು ನನಗೆ ಇದನ್ನು ವಾಗ್ದಾನ ಮಾಡಿದ್ದಾರೆ. I believe it. ನಾನು ನಂಬುತ್ತೀನಿ. That is faith. ಅದೇ For ನಂಬಿಕೆ. example, ಉದಾಹರಣೆಗೆ it says ಅದು ಹೇಳುತ್ತೆ in the book of Mark 16 chapter onwards. ಮಾರ್ಕ 14ನೇ ಅಧ್ಯಾಯದ ಮುಂದೆ, It says if you believe ನೀವು ನಂಬುವುದಾದ್ರೆ and you get baptized, ನೀವು ದೀಕ್ಷಾಸ್ನಾನ ಹೊಂದಿಕೊಂಡ್ರೆ these signs shall follow them. ಈ ಚಿಹ್ನೆಗಳು ನಡೆಯುತ್ತೆ ಅಂತೆ. One of the first signs, ಮೊದಲನೆಯ ಚಿಹ್ನೆ, you shall cast out demons. ನೀವು ದುರಾತ್ಮಗಳನ್ನು ಓಡಿಸ್ತೀರಿ. Many of the people think only the pastor or the leader should cast demons out. ಅನೇಕ ಜನರು ಅನ್ಕೊಳ್ತಾರೆ ಸಭಾಪಾಲಕರು ಅಥವಾ ನಾಯಕರು ಮಾತ್ರ ದೆವ್ವಗಳನ್ನು ಓಡಿಸಕ್ ಶಕ್ತರು ಅಂತ. No, ಇಲ್ಲ, whole church, ಇಡೀ ಸಭೆ, ನೀವು can cast out demons. ನೀವು ದುರಾತ್ಮಗಳನ್ನು ಓಡಿಸಬಹುದು. But if somebody demon possessed come, ಆದ್ರೆ ಯಾರಾದ್ರೂ ದುರಾತ್ಮ ಹಿಡಿದವ್ರು ಬಂದ್ಬಿಟ್ರೆ where you will be? ಎಲ್ಲಿರ್ತೀರಾ ನೀವು? Can't find you. ಹುಡುಕಿದ್ರೆ ಸಿಗಲ್ಲ ಅಲ್ಲ. And suppose we leave you alone with that person in the room. ಅಥವಾ ಆ ವ್ಯಕ್ತಿ ಜೊತೆ ನಿಮ್ಮ ಒಬ್ಬರನ್ನೇ ಬಿಟ್ಟು ಕೊಠಡಿಯಲ್ಲಿ ಹೋಗ್ಬಿಟ್ರೆ
I think you may faint. ನೀವು ಮೂರ್ಛೆ ತಪ್ಪಿ ಬಿಡ್ತಿರೋ But the Bible says, ಆದ್ರೆ ವಾಕ್ಯ ಹೇಳುತ್ತೆ, if you believe in Jesus, ನೀವು ಯೇಸುವಿನಲ್ಲಿ you will cast out demons. ನೀವು ದುರಾತ್ಮಗಳನ್ನು ಓಡಿಸ್ತೀರಿ. Do you believe that? ನೀವು ನಂಬ್ತೀರಾ ಅದನ್ನ? Next time when somebody has a demon problem, ಮುಂದಿನ ಬಾರಿ ಯಾರಾದ್ರೂ ಅದೇ ಸಮಸ್ಯೆಯಲ್ಲಿ ಬಂದ್ರೆ you go and pray. ನೀವು ಹೋಗಿ You ಪ್ರಾರ್ಥಿಸಿ. command in Jesus' ನೀವು name. ಯೇಸು ನಾಮದಲ್ಲಿ ಅದನ್ನ ಗದರಿಸ್ರಿ. You say, what will happen? ಏನಾಗುತ್ತೆ? Nothing will happen. ಏನೂ ಆಗಲ್ಲ. You do the devil may come after you. ನೀವು ಅಂದ್ರೆ ಅದು ಹಿಂದ್ಗಡೆ ಅಟ್ಟಾಡಿಸ್ಕೊಳ್ಳಿ. But if you know who you are in Christ, ಆದ್ರೆ ನೀವು ಯಾರು ಕ್ರಿಸ್ತನಲ್ಲಿ ಅಂತ and what ಗೊತ್ತಿದೆ, Jesus done for you, ಯೇಸು ನಿಮಗಾಗಿ ಏನ್ the devil trembles when ಮಾಡಿದ್ದಾನೆ, he sees you. ಸೈತಾನ ನಡುಗುತ್ತಾನೆ ನಿಮ್ಮನ್ನ ನೋಡುವಾಗ. Hallelujah. Hallelujah. So I want to challenge you, church. ನಾನು ನಿಮಗೆ It ಸವಾಲು says, ಹಾಕ್ತೀನಿ ಸಭೆಗೆ, if you can lift up serpents. ನೀವು ಹಾವುಗಳನ್ನ ಹಿಡುವವರಾಗ್ತೀರಿ ಅಂತ. Here you see a picture of a serpent, you are shivering. ಇಲ್ಲಿ ಒಂದು ಚಿತ್ರ ನೋಡ್ಬಿಟ್ರೆ ಹಾವುದು ಭಯ ಆಗುತ್ತೆ. We are so caught with fear. ಅಷ್ಟು ಭಯ ನಮ್ಮನ್ನ ಹಿಡಿದಿದೆ. If you really believe, ನಿಜವಾಗ್ಲೂ ನೀವು the ನಂಬಿದ್ರೆ most poisonous snake, ಆ ವಿಷಕಾರಿಯಾದಂತಹ ಸರ್ಪ, it will not, it cannot, its poison can't harm you. ಆದ್ರೆ ವಿಷ ಕೂಡ ನಿಮ್ಗೆ ಏನು ಮಾಡಲ್ಲ. Don't go and lift snake, okay? ಹೋಗಿ ನಾನು ಹೇಳಿದಂತೆ ಹೋಗಿ ಹಿಡಿಯಕ್ಕೆ ಹೋಗ್ಬೇಡಿ. Then something happens, you say, Pastor told me. ಏನಾದ್ರೂ ಆದ್ರೆ ಸಭಾಪಾಲಕರು ಹೇಳಿದ್ರು ಅನ್ಬಿಡ್ಬೇಡಿ. I'm saying, if you have faith, ನಾನು ಹೇಳೋದು ನಿಮಗೆ ನಂಬಿಕೆ ಇದ್ರೆ, in other words says, ಇನ್ನೊಂದು ವಾಕ್ಯ ಹೇಳುತ್ತೆ, you shall tread upon the lion and adder. ನೀವು ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೀತೀರಾ ಅಂತ. Go put your leg on the lion, what will happen to you? ಹೋಗಿ ಸಿಂಹದ ಮೇಲೆ ಕಾಲು ಹಾಕಿ ನೋಡಿ ಏನಾಗುತ್ತೆ. Without faith, ನಂಬಿಕೆ ಇಲ್ಲದೆ you'll be eaten alive. ಜೀವಂತವಾಗಿ ತಿನ್ನಲ್ಪಡ್ತೀರಾ. Daniel had faith. ದಾನಿಯೇಲನಿಗೆ ನಂಬಿಕೆ. He was in the lion's den. ಆತನು ಗವಿಯಲ್ಲೇ The ಇದ್ದ, lions ಸಿಂಹದ were ಗವಿಯಲ್ಲಿ. totally hungry. ಆ ಸಿಂಹಗಳು ಹಸಿವೆಯಿಂದ But ಇದ್ದು, Daniel believed ಆದ್ರೆ God. ದಾನಿಯೇಲ ನಂಬಿದ ದೇವರನ್ನು. God, ದೇವರೇ, I know you're with me. ನೀ ನನ್ನೊಟ್ಟಿಗೆ ಇದೆಯಾ, You have the power ನಿನಗೆ ಶಕ್ತಿ to ಇದೆ shut the mouth of these lions. ಆ ಸಿಂಹಗಳ ಬಾಯನ್ನು ಮುಚ್ಚಲಿಕ್ಕೆ. Some of those lions, when they smelled Daniel, they became stomach full. ಹೆಂಗೋ ದಾನಿಯೇಲನ ಮೂಸ್ ನೋಡಿದ ತಕ್ಷಣ ಅವ್ರಿಗೆ ಹೊಟ್ಟೆ ತುಂಬೋದಂಗ ಆಗೋಯ್ತು. Who did that? ಯಾರು ಅದನ್ನ ಮಾಡೋದು? The power of God is released when you believe. ನೀವು ನಂಬುವಾಗ ದೇವರ ಶಕ್ತಿಯಲ್ಲಿ ಬಿಡುಗಡೆ ಆಗುತ್ತೆ. When you believe, ನೀವು ನಂಬುವಾಗ, when you believe really, ಸತ್ಯವಾಗ್ಲೂ ನಂಬುವಾಗ there is something happens in your life. ನಿಮ್ಮ ಜೀವಿತದಲ್ಲಿ ಏನೋ ಒಂದು Example, ಉದಾಹರಣೆ, the Bible says, ವಾಕ್ಯ ಹೇಳುತ್ತೆ, by the stripes of Jesus, ಯೇಸುವಿನ we ಬಾಸುಂಡೆಗಳಿಂದ are healed. ನಾವು ಗುಣ ಆಗಿದ್ದೀವಿ. And the doctor is saying, ಡಾಕ್ಟರ್ ಹೇಳ್ತಾರೆ, you are going to die. ನೀನ್ ಸತ್ತು ಹೋಗ್ತೀಯಾ. What do you say to the doctor? ಏನ್ ಹೇಳ್ತೀರಾ ಡಾಕ್ಟರ್ಗೆ? Thank you, doctor, for your report. ನಿಮ್ಮ ರಿಪೋರ್ಟ್ಗೆ But that's a ವಂದನೆ. false report. ಆದ್ರೆ ಅದು ಸುಳ್ಳು ರಿಪೋರ್ಟ್. The truth report ಸತ್ಯವಾದ ರಿಪೋರ್ಟ್ says, I am healed. ನಾನು ಗುಣ ಆಗಿದ್ದೀನಿ. Then say, yeah, I believe that. ನೀವು ಹೇಳ್ತೀರಾ, ಹೌದು ನಾನು ನಂಬ್ತೀನಿ. Then what do you say? ಅದಾದ್ಮೇಲೆ ಏನ್ ಹೇಳ್ತೀರಾ? Pass the tablets. ಸ್ವಲ್ಪ ಟ್ಯಾಬ್ಲೆಟ್ ಕೊಡಪ್ಪ. I am healed. ನಾನು ಗುಣ ಆಗಿದ್ದೀನಿ. If you have faith, ನಂಬಿಕೆ ಇದ್ರೆ you will know in your heart. ನಿಮ್ ಹೃದಯದಲ್ಲಿ ನಿಮ್ಗೆ ಗೊತ್ತಿರುತ್ತೆ. You will be convinced inside. ಒಳಗಡೆ ನಿಮ್ಗೆ ಖಾತ್ರಿ ಇರುತ್ತೆ, This God has spoken to me. ಈ ದೇವರು ನನ್ನೊಟ್ಟಿಗೇನೇ ಮಾತಾಡಿದ್ದಾರೆ. I am healed. ನಾನು ಗುಣ ಆಗಿದ್ದೀನಿ. Suddenly some pain starts in the body. ತಕ್ಷಣ ಏನೋ ನೋವು ಆ ಕಡೆ ಈ ಕಡೆ ಬರುತ್ತೆ ದೇಹದಲ್ಲಿ. Oh, something's happening. ಏನೋ ಆಗ್ತಾ ಇದೆ, ಏನೋ ಆಗ್ತಾ ಇದೆ. Yeah, that's all lies. ಅದೆಲ್ಲ ಸುಳ್ಳುಗಳು. The truth is, ಸತ್ಯ ಏನು? if you have faith, ನಂಬಿಕೆ it ಇದೆಯಾ, says you are healed. ನೀವು ಗುಣ ಆಗಿದ್ದೀರಿ. And what happens? ಏನಾಗುತ್ತೆ? We believe ನಾವು ನಂಬ್ತೀವಿ. till our boat starts shaking. ನಮ್ಮ ಹಡಗು ಅಲ್ಲಾಡೋವರೆಗೆ, Like the disciples, ಶಿಷ್ಯರ ಹಾಗೆ, when the boat started to shake, ಯಾವಾಗ ಅಲ್ಗಾಡಕ್ ಶುರುವಾಯ್ತು, wind and storm blowing, ಗಾಳಿ ಬಿರುಗಾಳಿ ಎಲ್ಲ ಬಂದಾಗ immediately their faith went away. ತಕ್ಷಣ ನಂಬಿಕೆ ಎಲ್ಲ ಉಂಟೋಯ್ತು. And they started screaming. ಕಿರ್ಚ್ತಾ ಇದ್ದಾರೆ. Why? ಯಾಕೆ? Because their faith was shaken. ಅವರ ನಂಬಿಕೆ ಅಲುಗಾಡಲ್ಪಡ್ತು. They knew that they could not do anything. ಅವ್ರಿಗೆ ಗೊತ್ತಿತ್ತು ಅವ್ರು ಏನು ಮಾಡಕ್ಕಾಗಲ್ಲ. I'm not asking you to have faith in yourself. ನಿಮ್ಮಲ್ಲೇ ನಂಬಿಕೆ ಇಟ್ಕೊಳ್ಳಿ ಅಂತ ನಾನು I'm ಹೇಳ್ತಾ asking you to have faith in God's word. ದೇವರ ವಾಕ್ಯದಲ್ಲಿ ನಿಮ್ಮ ನಂಬಿಕೆ ಇರಲಿ. What God has declared about you, it will come to pass. ನಿಮ್ಮ ಬಗ್ಗೆ ದೇವರು ಏನು ಘೋಷಿಸಿ ಹೇಳಿದ್ದಾನೋ ಅದು ಹಾಗೆ ಆಗುತ್ತೆ. Abraham sought God. ಅಬ್ರಹಾಮನ ದೇವರನ್ನು ಹುಡುಕಿದ. And then God answered him. ದೇವರು ಉತ್ತರ ಕೊಟ್ಟನು. And he asked God, I want a son. ನನಗೆ ಮಗ ಬೇಕು. And God promised him a son. ದೇವರು ವಾಗ್ದಾನವನ್ನೇ ಮಾಡಿದ. Many believers don't pray. ಅನೇಕ ವಿಶ್ವಾಸಿಗಳು They say, ಪ್ರಾರ್ಥಿಸಲ್ಲ. why nothing is happening? ಅವರು ಕೇಳ್ತಾರೆ, ಆಮೇಲೆ You ಏನು got ಆಗ್ತಾ to ಇಲ್ಲ. pray. ನೀವು Put ಪ್ರಾರ್ಥಿಸಬೇಕು. your request before God. ನಿಮ್ಮ ಮನವಿಯನ್ನು ದೇವರ Cry ಮುಂದೆ out to ಹಾಕಿ. him. ಕಣ್ಣೀರಿಡ್ರಿ. Suddenly God will speak to you. ತಕ್ಷಣವಾಗಿ ದೇವರು And when ಮಾತನಾಡ್ತಾರೆ. God speaks to you, it will come to ಅದು pass. ಹಾಗೆ ಆಗುತ್ತೆ. It will come to pass. ಹಾಗೆ ಆಗುತ್ತೆ. By the grace of God, ದೇವರ ಕೃಪೆಯಿಂದ I live by faith. ನಾನು ನಂಬಿಕೆಯಲ್ಲಿ In ಜೀವಿಸ್ತಿದ್ದೀನಿ. 1985, when I gave up my karate as my source of income, 1985ರಲ್ಲಿ ನನ್ನ ಕರಾಟೆಯನ್ನ ಬಿಡುವಾಗ I had no other way to live ಬೇರೆ ಯಾವ ದಾರಿಯೂ ಇರಲಿಲ್ಲ except by faith. ನಂಬಿಕೆ ಮುಖಾಂತರ ಬಿಟ್ಟು. So I was reading the book of Matthew, ನಾನು ಮತ್ತಾಯನ and God showed me. ಸುವಾರ್ತೆ ಓದುವಾಗ ದೇವರು ತೋರಿಸಿದ. Suddenly the word of God started speaking to me. ತಕ್ಷಣ ದೇವರು ವಾಕ್ಯ I ಮಾತಾಡ್ತಾರೆ. care for the birds. ನಾನು ಪಕ್ಷಿಗಳ I ಬಗ್ಗೆ care ಕಾಳಜಿ for the ವಹಿಸ್ತೀನಿ. grass. ಹುಲ್ಲುಗಳ ಬಗ್ಗೆ ಕಾಳಜಿ I ವಹಿಸ್ತೀನಿ. care for the lilies of the field. ಲಿಲ್ಲಿ ಪುಷ್ಪಗಳ ಬಗ್ಗೆ ಕಾಳಜಿ ವಹಿಸ್ತೀನಿ. Now I'm in a crossroad. ಈಗ ನಾನು ಮಧ್ಯದಾರಿಯಲ್ಲಿ ನಿಂತು I said, ಬಿಟ್ಟಿದ್ದೀನಿ. I want to serve God, ನಾನು ದೇವರ ಸೇವೆ but I ಮಾಡಬೇಕು. don't want to stretch my hand to ask anybody for money. ಆದ್ರೆ ಹಣಕ್ಕಾಗಿ ಯಾರೊಟ್ಟಿಗೂ ನನ್ನ ಕೈ ಚಾಚಕ್ಕೆ ಇಷ್ಟ ಇಲ್ಲ. I want to trust God. ನಾನು ದೇವರನ್ನ ನಂಬಬೇಕು.
I put my faith in the word of God. ನನ್ನ ನಂಬಿಕೆಯನ್ನು ದೇವರ ವಾಕ್ಯದಲ್ಲಿ ನಾನು I mixed it with faith. ಅದನ್ನ ನಂಬಿಕೆಯಲ್ಲಿ I ಬೆರೆಸಿದೆ. believed what he said. ಆತ ಹೇಳಿದ್ದನ್ನು He ನಂಬಿದೆ. said the heathen are doing that. ಆತ ಹೇಳಿದ ಅವಿಶ್ವಾಸಿಗಳು ಅದನ್ನು They ಮಾಡ್ತಾರೆ. are running around worried about their life. ಅವರ ಜೀವಿತದ ಬಗ್ಗೆ ಚಿಂತೆ ಮಾಡ್ಕೊಂಡು ಆ ಕಡೆ ಈ ಕಡೆ They said if I ಓಡಾಡ್ತಿದ್ದಾರೆ. don't have money tomorrow, how I will live? ಅವ್ರು ಹೇಳ್ತಾರೆ ನಾಳೆ ಹಣ ಇಲ್ಲ ಅಂದ್ರೆ ನಾನು ಹೆಂಗ್ But ಜೀವಿಸಲಿ? Bible says ಆದ್ರೆ ವಾಕ್ಯ ಹೇಳುತ್ತೆ if you do what God says, ದೇವರು ಹೇಳುವುದನ್ನು ನೀವು ಮಾಡಿದ್ರೆ He will add it to your life. ಆತನೇ ಎಲ್ಲವನ್ನು ಸೇರಿಸ್ತಾನೆ ನಿಮಗೆ. He will add. ಆತನೇ ಸೇರಿಸ್ತಾನೆ. He will start to add everything to you. ಎಲ್ಲವನ್ನು ಸೇರಿಸಿಕೊಡ್ತಾನೆ How ನಿಮಗೆ. many of you really believe that? ಎಷ್ಟು ಜನ ನಿಮ್ಮಲ್ಲಿ ನಂಬ್ತೀರಾ? God is going to add the bike you want, ನಿಮಗೆ ಬೇಕಾದ ಬೈಕ್ ಅನ್ನ ದೇವರೇ the ಸೇರಿಸಿಕೊಡ್ತಾನೆ. house you need, ಮನೆ ಬೇಕಾಗಿದ್ದನ್ನ ದೇವರೇ ಕೊಡ್ತಾನೆ. everything that you need. ನಿಮಗೆ ಬೇಕಾದ ಎಲ್ಲ Just put on that horses, what do you call that? ಕಡಿವಾಣ. ಕಡಿವಾಣ. ಕುದುರೆಗೆ ಕಡಿವಾಣ Put on the kadivanas. ಹಾಕೊಳ್ಳಿ ಅದನ್ನ. And what do you do? ಏನ್ ಮಾಡ್ತೀರಾ? Don't look at this person, don't look at that ಆ person. ವ್ಯಕ್ತಿಯನ್ನು ನೋಡಬೇಡಿ, ಈ ವ್ಯಕ್ತಿಯನ್ನು Look at the word of God. ದೇವರ ವಾಕ್ಯವನ್ನ ನೋಡ್ರಿ. Fulfill the condition. ಅಲ್ಲಿರುವ ಷರತ್ತನ್ನ ನೀವು ನಡೆಸಿರಿ. When you fulfill the condition, ಆ ಷರತ್ತನ್ನ ನೋಡಿಕೊಳ್ಳುವಾಗ God will never fail you. ದೇವರು ಸೋತು ಹೋಗುವುದೇ ಇಲ್ಲ. What is faith? ಏನು ನಂಬಿಕೆ? Faith is knowing that what I am reading and seeing with my eyes here, it is God spoken. ನಂಬಿಕೆ ಏನಂದ್ರೆ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಅದು ದೇವರಿಂದ ಬಂದಂತಹ ವಾಕ್ಯ ಎಂಬುದೇ. Many times I see believers, ಅನೇಕ ಬಾರಿ they ವಿಶ್ವಾಸಿಗಳು start speaking about the sickness. ಕಾಯಿಲೆ ಬಗ್ಗೆನೇ ಮಾತಾಡ್ತಿರ್ತಾರೆ. Oh, this sickness. ಓ ಈ ಕಾಯಿಲೆ, Oh, my husband have this ನನ್ನ sickness. ಗಂಡಂಗೆ ಇದಿದೆ. What are you confessing? ಏನ್ ಹೇಳ್ತಿದ್ದೀರಾ ನೀವು? You are confessing the sickness. ಕಾಯಿಲೆಯನ್ನೇ ಅರಿಕೆ And ಮಾಡ್ತೀರಾ. what happens to the people who hear you? ನಿಮ್ಮನ್ನ ಕೇಳುವ ಜನರಿಗೆ You ಏನಾಗುತ್ತೆ? are exalting the sickness above the word of God. ದೇವರ ವಾಕ್ಯಕ್ಕಿಂತ ಮೇಲೆ ಈ ಕಾಯಿಲೆ. And what happens at the end? ಕಡೆದಾಗ ಏನಾಗುತ್ತೆ? The sickness is more powerful. ಕಾಯಿಲೆ ಶಕ್ತಿ ಆಯ್ತು. But if you start exalting the word of God ಆದ್ರೆ ದೇವರ ವಾಕ್ಯವನ್ನ ಮೇಲೆ above your circumstance, ನಿಮ್ಮ ಸನ್ನಿವೇಶಗಳಿಗೆ start speaking the word of God, ಮಾತನಾಡುವಾಗ ದೇವರ start ವಾಕ್ಯ, saying to your problem what the word of God ನಿಮ್ಮ says. ಸಮಸ್ಯೆಗಳಿಗೆ ದೇವರ ವಾಕ್ಯ ಹೇಳುವುದನ್ನೇ ಹೇಳುವಾಗ You say this silliness. ಓ ಏನಿದು ಇದು ಮೂರ್ಖರಾಗಿದೆ ಅಂತ. ಮೂರ್ಖತನ. ಮೂರ್ಖತನ ಅಂತ. It is silliness. ಅದು ಮೂರ್ಖತನ. That's what the Bible says. ಅದಕ್ಕೆ ವಾಕ್ಯ ಹೇಳುತ್ತೆ The preaching of the cross is foolishness. ಶಿಲುಬೆಯ ಸುವಾರ್ತೆಯು ಮೂರ್ಖತನವಾಗಿದೆ. Faith is foolishness to the unbeliever. ಅವಿಶ್ವಾಸಿಗಳಿಗೆ ನಂಬಿಕೆ ಅನ್ನುವುದು ಮೂರ್ಖತನ. But to the believer, ಆದ್ರೆ faith ವಿಶ್ವಾಸಿಗಳಿಗೆ is the most powerful thing. ನಂಬಿಕೆ ಅನ್ನೋದು ಶಕ್ತಿಯುಳ್ಳ ವಿಷಯ. And we must get more faith. ನಮಗೆ ಹೆಚ್ಚಿನ ನಂಬಿಕೆ ಬೇಕು. More, in another sense, more convinced. ಇನ್ನೂ ನಮಗೆ ಖಾತ್ರಿ ಆಗ್ಬೇಕು. This is God's word. ಇದೇ ದೇವರ ವಾಕ್ಯ. This is God's word. ದೇವರ ವಾಕ್ಯ. It is God's word. ಇದೇ ದೇವರ ವಾಕ್ಯ. It should come inside you. ಅದು ನಿಮ್ಮೊಳಗೆ ಬರಬೇಕು. That every word written here, ಅಲ್ಲಿರುವ ಪ್ರತಿಯೊಂದು ವಾಕ್ಯ, every promise made to you, ಪ್ರತಿಯೊಂದು ವಾಗ್ದಾನ, it will never come back void. ಅದು ಸುಮ್ಮನೆ ವಾಪಸ್ ಹೋಗುವುದಿಲ್ಲ. Hallelujah. Hallelujah. So we see faith ನಾವು ನೋಡ್ತೀವಿ is ನಂಬಿಕೆ. not imitating somebody. ಯಾರನ್ನೋ ನಾವು ಹಾಗೇನೆ ಮುಂದೆ ಹಿಂಬಾಲಿಸ್ತೀವಿ ಅಂತಲ್ಲ. No, faith is, are you convinced ನಿಮಗೆ ಗೊತ್ತಿದ್ಯಾ ಅನ್ನೋದು ನಂಬಿಕೆ. that this is what God promised? ಇದನ್ನೇ ದೇವರು ವಾಗ್ದಾನ ಮಾಡಿದ್ದಾನೆ. Tell you one thing. ಇನ್ನೊಂದು ವಿಷಯ ಹೇಳ್ತೀನಿ. In the church, ಸಭೆಯಲ್ಲಿ there is nobody who's poor. ಬಡವರು ಅನ್ನುವ ಹಾಗೆ ಇಲ್ಲ. Don't even say I am poor. ನಾನು ಬಡವ ಅಂತ ಹೇಳಬೇಡಿ. You will be poor. ಬಡವರಾಗೇ ಇರ್ತೀರಿ. You say, let the weak say I am. ಬಲ ಇಲ್ಲದೆ ಇರುವವನು ಏನ್ ಹೇಳಬೇಕು? I am strong. ನಾನು ಬಲಶಾಲಿ. Let the poor say, ಬಡವರು ಏನ್ ಹೇಳಬೇಕು? I am rich. ನಾನು ಶ್ರೀಮಂತನು. But this word is not given, not seen in the Bible. ಆದ್ರೆ ವಾಕ್ಯ ಬೈಬಲ್ ಅಲ್ಲಿ ಇಲ್ಲ. Only the weak say I am strong is there. ಬರೀ ಮೊದಲನೇದಿದೆ, ಬಲ ಇನ್ನೇನು ಬಲಶಾಲಿ ಅಂತ ಹೇಳಿ ಅಂತ ಇದೆ. But the Bible says in 2 Corinthians 8:9, ಆದ್ರೆ 2 ಕೊರಿಂಥ 8:9 ವಾಕ್ಯ, Jesus became poor ಯೇಸು ಬಡವನ to make you rich. ನಿಮ್ಮನ್ನ ಶ್ರೀಮಂತರಾಗಿ Say to yourself, ಹೇಳಿ ಅದನ್ನ. I am rich. ನಾನು ಶ್ರೀಮಂತನೇ. You can't see it. ನೋಡಕ್ಕಾಗ್ತಿಲ್ಲ. But say, ಅದು ಹೇಳ್ರಿ. Jesus said you are rich. ಯೇಸುವೇ ಹೇಳಿದಾರೆ ನೀವು ಶ್ರೀಮಂತರು. Confess it. ಅರಿಕೆ ಮಾಡ್ರಿ. What happens to us? ಏನಾಗುತ್ತೆ ನಮಗೆ? Usually when we see our circumstance, ನಮ್ಮ ಸನ್ನಿವೇಶ ನೋಡುವಾಗ, when we see our whatever we are, ನಾವ್ ಏನೇ ಆಗಿದ್ದೀವೋ ಅದನ್ನ ನೋಡುವಾಗ we confess our circumstance. ನಮ್ಮ ಸನ್ನಿವೇಶಗಳನ್ನೇ ಅರಿಕೆ Because ಮಾಡ್ತೀವಿ. that is more, what do you say, real than what God's word says. ಯಾಕಂದ್ರೆ ಅದು ಅಷ್ಟು ನಿಜವಾಗಿ ಕಾಣಿಸುತ್ತೆ ನಮಗೆ ದೇವರ ವಾಕ್ಯಕ್ಕಿಂತ. God's word told Eve, ದೇವರ ವಾಕ್ಯ, the day you eat of this fruit, ನೀನು ಈ ಫಲ ತಿಂದ ದಿನದಲ್ಲಿ you will die. ನೀನು ಸಾಯ್ತೀಯ. But when Eve saw the tree, ಆದ್ರೆ ಅವಳು ನೋಡಿದಾಗ it's good for food. ಚೆನ್ನಾಗಿದೆಯಲ್ಲ ತಿನ್ನಕ್ಕೆ. First thing is good for food. ತಿನ್ನಕ್ಕೆ ಚೆನ್ನಾಗಿದೆಯಲ್ಲ It ಅನ್ಸುತ್ತೆ. is good for, it's a lust of the eyes. ಅದು ಕಣ್ಣಿನಲ್ಲಿರುವ ವ್ಯಾಮೋಹ, Desire of the eyes. ಕಣ್ಣಿನ ಆಸೆ. And it is good to have and it make you proud. ಅದು ಇದ್ರೆ ನನ್ನ ಗರ್ವಿಷ್ಠನಾಗಿ ಮಾಡುತ್ತೆ, ಚೆನ್ನಾಗಿ. And Eve fell for the trick of the devil. ಆ ಸೈತಾನನ ತಂತ್ರಕ್ಕೆ ಅವಳು ಬಿದ್ದು ಹೋದ್ಲು. Till today we are doing the same thing. ಇವತ್ತಿನವರೆಗೂ ಅದನ್ನೇ ಮಾಡ್ತೀವಿ. Church, we must change. ಸಭೆಯೇ ನಾವು ಬದಲಾಗಬೇಕು. We don't look at our circumstance and say I am blessed. ನಮ್ಮ ಸನ್ನಿವೇಶಗಳನ್ನು ನೋಡಿ ನಾನು ಆಶೀರ್ವಾದ ಹೊಂದಿದ್ದೀನಿ ಅಂತ I ಹೇಳಿ, look at God's word and say I am ನಾನು blessed. ದೇವರ ವಾಕ್ಯವನ್ನೇ ನೋಡಿ. But when I start saying this, ಅದು ಹೇಳುವಾಗ will it happen? ಆಗಿದ್ರೆ This is
is an amazing Bible you have. ನಿಮ್ಮಲ್ಲಿರುವ ವಾಕ್ಯ It's ದೇವರ an ವಾಕ್ಯ amazing word of God. ಅದ್ಭುತವಾದ ದೇವರ ವಾಕ್ಯ. It cannot fail you. ನಿಮಗೆ ಸೋಲನ್ನು It ಕೊಡುವುದೇ ಇಲ್ಲ. will come to pass. ಅದು ನೆರವೇರುತ್ತೆ. Hallelujah. Hallelujah. But before it comes to pass, ಆದ್ರೆ ನೆರವೇರಕ್ಕಿಂತ ಮುಂಚೆ you have nothing. ನಿಮ್ಮಲ್ಲಿ ಏನೂ ಇಲ್ಲ. Everything is opposite what you say. ಎಲ್ಲ ವಿರುದ್ಧವಾಗಿ ನಡೀತಾ ಇದೆ. Everything is contrary to what you say. ನೀನು ಹೇಳೋದಕ್ಕೆಲ್ಲ ವಿರುದ್ಧವಾಗಿಯೇ ಇದೆ. When Abraham started confess, ಅಬ್ರಹಾಂ ಅರಿಕೆ ಮಾಡುವಾಗ God said, I'm going to have a child. ದೇವರು ಹೇಳಿದಾನೆ ನನಗೊಬ್ಬ ಮಗ ಇದ್ದಾನೆ. Suddenly Sarah comes and says, ತಕ್ಷಣ ಸಾರಾ ಬಂದು ಹೇಳ್ತಾಳೆ, Abraham, the doctor said, my womb is dead. ನನ್ನ ಗರ್ಭಕೋಶ ಸತ್ತು ಹೋಯ್ತು. Okay. ಓ ಸರಿ. Church, think of it. ಯೋಚನೆ ಮಾಡಿ ಸಭೆ. Today you were Abraham. ನೀವಿವತ್ತು ಅಬ್ರಹಾಂ ಆಗಿದ್ರೆ ಅಥವಾ ಸಾರಾಳಾಗಿದ್ರೆ, medical say that it is failed. ವೈದ್ಯ ಹೇಳುವಾಗ ಇದು ಮುಗ್ದೇ ಹೋಯ್ತು ಅಂತ. And the medical tell Abraham, ಅಬ್ರಹಾಮನಿಗೆ ಮೆಡಿಕಲ್ ಹೇಳ್ತು, sir, you better go adopt a child. ಸರ್, ಸುಮ್ಮನೆ ಹೋಗಿ ಒಂದು ಮಗುನ ದತ್ತು ತಗೊಂಡ್ಬಿಡಿ. Sarah, your wife is dead womb and you also are dead too. ಸಾರಾಳು ಸತ್ತು ಹೋದ ಗರ್ಭಕೋಶ ಆಗ್ಬಿಟ್ಟಿದ್ದಾಳೆ ಮತ್ತು ನೀವು ಸತ್ತು ಹೋದಂತ ಸಮಾಧಿ ಆಗ್ಬಿಟ್ಟಿದ್ದೀರಿ. What Abraham said. ಆದ್ರೆ ಅಬ್ರಹಾಮ ಏನ್ ಹೇಳಿದ? Ha ha ha. ಅವನು ಜೋರಾಗಿ ನಗಾಡ್ತಾನೆ. God has said it. ನನ್ನ ದೇವರು ಹೇಳಿದ್ದಾನೆ. It will come to pass. ಅದು ಹಾಗೆ ಆಗುತ್ತೆ ಅಂತ It ಹೇಳಿದ. will never fail. ಅದು ಸೋತು ಹೋಗೋದೇ ಇಲ್ಲ. What is faith? ನಂಬಿಕೆ ಏನು? I believe. ನಾನು ನಂಬ್ತೀನಿ. This is God's word. ಇದು ದೇವರ ವಾಕ್ಯ. If God declares you healed, ದೇವರು ಗುಣ ಆಗಿದ್ಯಾ ಅಂತ ಹೇಳುವಾಗ declare yourself healed. ಅದನ್ನ ಹೇಳಿ ಗುಣ ಆಗಿದ್ದೀನಿ ನಾನು ಅಂತ. Start trusting Him more. ಆತನನ್ನೇ ನಾನು ಭರವಸೆ Asking for faith to give up the medicines you are taking. ನಂಬಿಕೆ ಕೇಳಿಕೊಳ್ಳಿ, ನೀವು ತಗೊಳ್ಳುವಂತ ಮೆಡಿಸಿನ್ ನಿಂತು ಹೋಗ್ಲಿ. But I'll tell you something. ಆದ್ರೆ ಹೇಳ್ತೀನಿ ನಾನು, Don't assume you have faith. ನಿಮಗೆ ನಂಬಿಕೆ ಇದೆ ಅಂತ ಊಹಿಸಿಕೊಳ್ಳಬೇಡಿ. Have faith. ಇಟ್ಟುಕೊಳ್ಳಿ ನಿಜವಾದ ನಂಬಿಕೆಯನ್ನ. Try to understand what is faith. ನಂಬಿಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಏನು ಅಂತ. Faith, it will be battle in your mind. ನಿಮ್ಮ ಮನಸ್ಸಿನಲ್ಲಿ ಅದೊಂದು ಹೋರಾಟ ಇರುತ್ತೆ. To accept God's word. ದೇವರ ವಾಕ್ಯ ಅಂಗೀಕರಿಸಿಕೊಳ್ಳೋದು. And then all the evidence come up from other side. ಅಥವಾ ಬೇರೆ ಬೇರೆ ಕಡೆಯಿಂದ ಬರುವಂತ ಪುರಾವೆ. Contrary to the word of God. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ. Now what are you going to do? ಹಾಗಾದ್ರೆ ಏನ್ ಮಾಡ್ತೀರಾ? But if you have faith, ನಂಬಿಕೆ ಇದ್ರೆ you laugh at the evidence. ಆ ಪುರಾವೆಗಳನ್ನ ನೋಡಿ ನಗ್ತೀರಾ. Why? ಯಾಕೆ? Faith is the substance of things hoped for, the evidence of things not seen. ನಂಬಿಕೆ ಎನ್ನುವುದು ಕಣ್ಣಿಗೆ ಕಾಣದವುಗಳ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಮತ್ತು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಾಗಿದೆ. If you are discouraged in life, ನಿರಾಶೆ ಇದೆಯಾ ನಿಮ್ಮ ಜೀವಿತದಲ್ಲಿ? if you are defeated, ಸೋತು ಹೋಗಿದ್ದೀರಾ? it is your problem. ನಿಮ್ಮ ಸಮಸ್ಯೆ. You are not believing ನೀವು ನಂಬ್ತಿಲ್ಲ. what God has said about you. ಆದರೆ ದೇವರು ಏನು ಹೇಳಿದಾನೋ ಅದನ್ನ Our loving God, ನಮ್ಮ He ಪ್ರೀತಿಯ has done more than we can imagine. ನಾವು ಕಲ್ಪನೆ ಮಾಡೋಕ್ಕಿಂತ ಹೆಚ್ಚಾಗಿ He said, I understand you can't keep my law, ನನಗೆ ಅರ್ಥ ಆಗುತ್ತೆ, ನನ್ನ ಕಾನೂನನ್ನು ನೀವು but ನಡೆಯಕ್ಕೆ I made a better way for you now. ಆದರೆ ಇನ್ನೂ ಉತ್ತಮ ದಾರಿ ಮಾಡಿದ್ದೀನಿ. Romans 3:21. ರೋಮಾಪುರ 3:21. Read it and see what it ಅದನ್ನು says. ಓದಿ ನೋಡಿ ಏನು ಹೇಳುತ್ತೆ ಅದು. Amazing verse. ಅದ್ಭುತವಾದ ವಾಕ್ಯ. ಈಗಲಾದರೂ ದೇವರಿಂದ ದೊರಕುವ ನೀತಿ ಧರ್ಮಶಾಸ್ತ್ರಗಳ ನಿಯಮಗಳ ಇಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಯಿಂದಲೂ ಸಾಕ್ಷಿ ಕೊಡುತ್ತಿರುತ್ತದೆ. Here say, ಇಲ್ಲಿ ಹೇಳುತ್ತೆ, God has done another way. ದೇವರು ಇನ್ನೊಂದು ದಾರಿಯನ್ನೇ ಮಾಡಿದ್ದಾರೆ. Church, please take some time. ಸಮಯ Meditate on that scripture. ಆ ವಾಕ್ಯವನ್ನು 3:21. 3:20. It's saying, ಅಲ್ಲಿ ಹೇಳುತ್ತೆ, if you in those days want to go to God, ಆ ದಿನಗಳಲ್ಲಿ ನೀವು ದೇವರ ಬಳಿ ಹೋಗ್ಬೇಕಂದ್ರೆ, if you want to meet with God, ದೇವರನ್ನ ಭೇಟಿ ಆಗ್ಬೇಕಂದ್ರೆ what happens? ಏನ್ ಮಾಡ್ಬೇಕಿತ್ತು? You have to go through the law. ಆ ಕಾನೂನು ನಿಯಮಗಳ ಮುಖಾಂತರ ಹೋಗ್ಬೇಕಿತ್ತು. You cannot go to God otherwise. ಇಲ್ಲ ಅಂದ್ರೆ ಹೋಗಕ್ಕೆ ಆಗಲ್ಲ. You cannot get any blessing from God. ಯಾವ ಆಶೀರ್ವಾದಗಳು ನಿಮಗೆ ದೊರಕಲ್ಲ. Zero. 0. Nothing. ಏನೂ ಇಲ್ಲ. Faith was not heard in those days. ಆ ದಿನಗಳಲ್ಲಿ ನಂಬಿಕೆ ಅನ್ನುವ ಪದಕ್ಕೆ ಕಿವಿ ಇರ್ಲಿಲ್ಲ ಅಂದ್ರೆ. Before the law came, ಆ ಕಾನೂನು ಬರಕ್ಕಿಂತ ಮುಂಚೆ faith was there. ನಂಬಿಕೆ ಇತ್ತು. But the Israelites ಆದ್ರೆ ಇಸ್ರಾಯೇಲರು did not believe. ಅದನ್ನ ನಂಬಲಿಲ್ಲ. And they roamed in the wilderness for 40 years. 40 ವರ್ಷ ಅರಣ್ಯದಲ್ಲಿ. How many of you are roaming today? ನಿಮ್ಮಲ್ಲಿ ಎಷ್ಟು ಜನ ಹಾಗೆ ಅಲೆದಾಡ್ತಾ ಇದ್ದೀರಿ? You are called the roaming Catholics. ಅಲೆದಾಡುವ ಕಥೋಲಿಕರು ಅಂತ ಕರೆಯಲ್ಪಡ್ತೀರಿ ನೀವು. ರೋಮಿಂಗ್ ಅಂದ್ರೆ ಅಲೆದಾಡುವ. Catholic means universal. ಕ್ಯಾಥಲಿಕ್ ಅಂತ ಅಂದ್ರೆ ವಿಶ್ವ ಪೂರ್ತಿ ಇರುವಂತ ಸಭೆ ಅಂತ. This became a roaming church. ಇದು ಓಡಾಡುವಂತ ಸಭೆ ಆಗೋದು. 40 years. 40 ವರ್ಷಗಳು. What a sad thing. ಎಷ್ಟು ದುಃಖಕರವಾದ ವಿಷಯ. When I went to Israel, ಇಸ್ರಾಯೇಲ್ಗೆ ಹೋದಾಗ I saw the same place. Maybe they would have traveled. ಅವರು ಹೋದಂತ ಸ್ಥಳ ಬಹುಶಃ ನಾನು ನೋಡಿದೆ ಅನ್ಸುತ್ತೆ. I saw there's not even one plant growing there. ಒಂದು ಚಿಕ್ಕ ಗಿಡ ಕೂಡ ಇಲ್ಲ ಅಲ್ಲಿ. Contrary to their eyes, ಅವರ ಕಣ್ಣುಗಳಲ್ಲಿ they could not see the ನೋಡಕ್ಕೆ promised ಆಗ್ತಾ land. ಇಲ್ಲ ವಾಗ್ದತ್ತ ದೇಶವನ್ನು. But God knows ahead. ಆದ್ರೆ ದೇವರಿಗೆ ಮುಂಚೆನೇ ಗೊತ್ತಿದೆ. They never believed God. ಅವರು ದೇವರನ್ನ ನಂಬಲಿಲ್ಲ. The sad thing today, ದುಃಖಕರವಾದ, we also doing the same cursed sin. We're not believing God. ಇವತ್ತು ನಾವು ಅದೇ ಶಾಪಗ್ರಸ್ತ ತಪ್ಪನ್ನ ಮಾಡ್ತಾ ಇದ್ದೀವಿ, ದೇವರನ್ನ ನಂಬ್ತಾ ಇಲ್ಲ ನಾವು. We are not asking fast and pray. ಉಪವಾಸ ಮಾಡಿ I'm not ಪ್ರಾರ್ಥನೆ asking ಮಾಡ್ತಾ ಇಲ್ಲ. to do any exercise. ಎಕ್ಸರ್ಸೈಸ್ ಮಾಡಿ. I'm asking to believe
God. ನಂಬಿ Believe ದೇವರನ್ನ ನಂಬಿ what he said. ಏನ್ ಹೇಳಿದಾನೆ. Abraham never fasted 40 days. ಅಬ್ರಹಾಮ 40 ದಿನ ಉಪವಾಸ Abraham never ಮಾಡಿಲ್ಲ. had any kind of going to church meetings. ಆತ ಏನು ಸಭೆಯ ಕೂಟಕ್ಕೆ ಹೋಗ್ಬೇಕಂತ ಅವಶ್ಯಕತೆ ಇರಲಿಲ್ಲ. Believe God. ಆದ್ರೆ ಆತ ಮಾಡಿದ್ದೆಲ್ಲವೂ ನಂಬುದನ್ನು ದೇವರು. I would urge you to do one thing. ನಾನು ಕೇಳ್ಕೊಳ್ತೀನಿ, go and weep before God. ಹೋಗಿ ದೇವರ ಮುಂದೆ ಮೊರೆ ಇಡಿ. Kill this unbelief in me. ಈ ಅಪನಂಬಿಕೆ ನನ್ನಲ್ಲಿ. Oh, help me to understand. ಅದು ಹೋಗ್ಲಿ, ನನಗೆ You ಸಹಾಯ have ಮಾಡಿ. made another way. ಇನ್ನೊಂದು ದಾರಿ ಮಾಡಿದ್ಯಾ. Not with good works. ಒಳ್ಳೆ ಕಾರ್ಯಗಳಿಂದ Not ಅಲ್ಲ. on my merits. ನನ್ನ ಪುಣ್ಯ ಕಾರ್ಯಗಳಿಂದ ಅಲ್ಲ. It is purely ಆದ್ರೆ ಅದು you will bless me ನೀನೇ ಆಶೀರ್ವಾದ ಮಾಡು when I truly believe. ನಾನು ನಿಜವಾಗಿಯೂ ನಂಬುವಾಗ. Church is for everyone. ಸಭೆ ಇದೆ ಎಲ್ಲರಿಗಾಗಿ. It says in 3:22. 22ರಲ್ಲಿ ನೋಡೋಣ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನು ನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವುದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ. ಹೆಚ್ಚು ಕಡಿಮೆ, more or less, no partial. there is no partial. If God did for Paul, ಪೌಲನಿಗೆ ಅದನ್ನು he ಮಾಡಿದ್ರೆ will do for you. ನಿಮಗೂ ಮಾಡ್ತಾರೆ. Paul believed ಪೌಲ ನಂಬಿದ and he set a track record of faith. ಮತ್ತು ನಂಬಿಕೆಯ ಒಂದು ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ. Then it says ಇಲ್ಲಿ ಹೇಳುತ್ತೆ in the 22nd verse, 22ರಲ್ಲಿ even the righteousness of God through faith. ನೀತಿವಂತಿಕೆ, ದೇವರ ನೀತಿವಂತಿಕೆ ನಂಬಿಕೆಯಿಂದ ದೊರೆಯುತ್ತದೆ. Oh, you can say all the blessings of God. ಅಥವಾ ದೇವರ ಎಲ್ಲಾ ಆಶೀರ್ವಾದಗಳು, Whatever you need, ನಿಮಗೆ ಏನೇ ಬೇಕಿದೆಯೋ, whatever plans you have, ಏನೇ ಯೋಜನೆ ಇದೆಯೋ, put it in faith. ನಂಬಿಕೆಯಲ್ಲಿ ಇಡಿ. Go to God. ದೇವರ ಹತ್ರ ಹೋಗಿ Wait upon Him. ಕಾದಿರಿ. He will speak to you. ಆತ ಮಾತನಾಡ್ತಾನೆ. Only through that word that God gives you, it will work in your life. ದೇವರು ಕೊಡುವ ಅದೇ ವಾಕ್ಯದಿಂದ ಅದು ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. You are a success. ನೀವು ಯಶಸ್ಸನ್ನು ಹೊಂದುತ್ತೀರಾ. Romans 3:23. ರೋಮಾಪುರ 3:23. Look at this leveling verse. ಇದನ್ನ ಸಮತಟ್ಟು ಮಾಡುವ ವಾಕ್ಯ ಇದು. It says what? ಅಲ್ಲೇನ್ ಹೇಳುತ್ತೆ? Paul sinned. ಪೌಲ ಪಾಪ ಮಾಡಿದ, Peter sinned. ಪೇತ್ರ ಪಾಪ John ಮಾಡಿದ, sinned. ಯೋಹಾನ ಪಾಪ All ಮಾಡಿದ. have sinned. ಎಲ್ಲರೂ ಪಾಪ ಮಾಡಿದ್ದಾರೆ. Everyone has sinned. ಎಲ್ಲರೂ ಪಾಪ But ಮಾಡಿದ್ದಾರೆ. what is the difference between them and us? ಆದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. They believed. ಅವರು ನಂಬಿದ್ರು. They believed the words of God. ದೇವರ ವಾಕ್ಯವನ್ನು ನಂಬಿದ್ರು. They believed the words in spite of the people around them. ಅವರ ಸುತ್ತಮುತ್ತ ಇದ್ದ ಜನರನ್ನ ಮರೆತು ದೇವರ You go to your ವಾಕ್ಯವನ್ನು friends. ನಿಮ್ಮ ಸ್ನೇಹಿತರ ಹತ್ರ ಹೋಗಿ. They will speak only of problems. ಅವರು ಬೇರೆ ಸಮಸ್ಯೆ ಬಗ್ಗೆನೇ ಮಾತಾಡ್ತಾರೆ. This morning I went down to the hotel ಈ ಮುಂಜಾನೆ ಒಂದು ಹೋಟೆಲ್ಗೆ ಹೋಗಿದ್ದೆ. to buy something from my family. ನನ್ನ ಕುಟುಂಬಕ್ಕೆ ಏನೋ ಖರೀದಿ ಮಾಡ. Some people were standing there. ಕೆಲವರು ನಿಂತಿದ್ರು. And one rich man comes there. ಶ್ರೀಮಂತ ವ್ಯಕ್ತಿ ಒಬ್ಬ ಬಂದ. And one man greets him. ಯಾರೋ ಅವ್ರಿಗೆ ವಿಶ್ ಮಾಡಿದ್ರು. What sir, you are talking so much on the phone? ಏನ್ ಸರ್ ಯಾವಾಗ್ಲೂ ಬರೀ ಫೋನ್ ಅಲ್ಲಿ ಅಷ್ಟೊಂದು ಮಾತಾಡ್ತಿರಲ್ಲ. Oh, we have some problem. ಏನೋ ನಮಗೆ ಸಮಸ್ಯೆ ಇದೆ. You have problem? ನಿಮಗ್ ಸಮಸ್ಯೆನಾ? Then that man says to him, ಅವಾಗ ಅವ್ರು ಹೇಳ್ತಾರೆ, what do you think? ಏನ್ ಅನ್ಕೊಂಡೆ? I am born from God or what? ನಾನೇನ್ ದೇವರಿಂದ ಹುಟ್ಟಿದ್ದೀನಾ? Suddenly it struck me. ತಕ್ಷಣ ನನಗೆ ಅದು ಮನಸ್ಸಿಗೆ ಬಂತು. If you are born from God, ನೀವು ದೇವರಿಂದ ಹುಟ್ಟಿದವರಾದ್ರೆ you don't have problems. ನಿಮಗೆ ಸಮಸ್ಯೆಗಳಿಲ್ಲ. How many of you believe that? ಎಷ್ಟು ಜನ ನಂಬ್ತೀರಾ? If you are born of God, ನೀವು ದೇವರಿಂದ the Bible ಹುಟ್ಟಿದವರಾದ್ರೆ says you are God's children ನೀವು ದೇವರ ಮಕ್ಕಳು. through faith in Jesus. ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆ Because you believed, ನೀವು ನಂಬಿದ್ರಿ, you were convinced ಅದು ಖಾತ್ರಿ what Jesus did for you on the cross. ಶಿಲುಬೆ ಮೇಲೆ ಯೇಸು ಏನನ್ನ He ಮಾಡಿದನು? was buried ಆತನು ಹೂಳಲ್ಪಟ್ಟನು. and he rose again. ಮತ್ತೆ ಎದ್ದು ಬಂದನು. For those who believe it, ಯಾರನ್ನು ನಂಬ್ತಾರೋ they become the children of God. ಅವರೇ ದೇವರ ಮಕ್ಕಳು. Whoever accept Jesus. ಯಾರೆಲ್ಲ ಯೇಸುವನ್ನು This ಅಂಗೀಕರಿಸಿಕೊಳ್ಳುತ್ತಾರೆ. man is saying, ಈ ವ್ಯಕ್ತಿ what do you do? I also have problems. ನನಗೂ ಸಮಸ್ಯೆ What is ಇದೆ. that? I am born of God. ನಾನೇನು ದೇವರಿಂದ ಹುಟ್ಟಿದ್ದೀನಾ? That means ಅದರರ್ಥ you are so privileged. ನಿಮಗೆ ಸೌಭಾಗ್ಯವಂತರು ನೀವು. Whatever problem you ಏನೇ have, ಸಮಸ್ಯೆ ಇರಲಿ, crush it with faith. ನಂಬಿಕೆಯಲ್ಲಿ ಅದು ಮುರಿದಾಕ. Go to God in prayer. ಹೋಗಿ ದೇವರ ಹತ್ರ ಪ್ರಾರ್ಥನೆ Seek Him like anything. ಹುಡುಕಿರಿ ಆತನ. He will bring a change in your life. ಆತ ಒಂದು ಬದಲಾವಣೆಯನ್ನು ತರ್ತಾನೆ. So let us look at, it says here 3:21. 3:21ರಲ್ಲಿ There's a law standing side of you. ಧರ್ಮಶಾಸ್ತ್ರ ನಿಮ್ಮ ಪಕ್ಕದಲ್ಲಿದೆ. 613 commandments. 113 ಷರತ್ತುಗಳು. You have not obeyed one of them. ಒಂದನ್ನು ನೀವು ನಡೆಸಿಕೊಳ್ಳಿ. And there's a prophet side of you. ಈ ಕಡೆ ಪ್ರವಾದಿಗಳಿದ್ದಾರೆ. And they're saying to you, ಅವರು ಹೇಳ್ತಿದ್ದಾರೆ, thus says the Lord. ಹೀಗೆ ಕರ್ತನು ಹೇಳಿದ್ದಾನೆ. Then Jesus appears. ಮತ್ತೆ ಯೇಸು ಬರ್ತಾರೆ. And he says what? ಏನ್ ಹೇಳ್ತಾರೆ? Fear not. ಭಯಪಡಬೇಡಿ. And then he puts the law and the prophets one side. ಕಾನೂನು, ಧರ್ಮಶಾಸ್ತ್ರವನ್ನು, ಪ್ರವಾದಿಗಳನ್ನು ಒಂದು ಕಡೆ ಇಡ್ತಾರೆ. And now he says to you, speaks to you about faith. ಈಗ ಹೊಸ ವಿಷಯದ ಬಗ್ಗೆ Do ಮಾತಾಡ್ತಾರೆ. you ನಂಬಿಕೆ. have an empty fridge? ನಿಮ್ಮಲ್ಲಿ ಖಾಲಿ ಇರುವ ಫ್ರಿಡ್ಜ್ ಇದೆಯಾ? Open it. ತೆರೀರಿ. Say, praise the Lord. ದೇವರಿಗೆ My ಸ್ತೋತ್ರ. God will supply all this fridge needs. ನನ್ನ ದೇವರು ಇದೆಲ್ಲ ತುಂಬಿಸ್ತಾನೆ ಅಂತ ಹೇಳಿ Fill it up. ತುಂಬಿಸ್ತಾರೆ ಅದನ್ನ. What happened? ಏನಾಗುತ್ತೆ? After some years you'll buy another fridge. ಕೆಲವು ವರ್ಷ ಆದ್ಮೇಲೆ ದೊಡ್ಡ ಫ್ರಿಡ್ಜ್ ತಗೋತಾರೆ. That also you'll fill. ಅದನ್ನು ತುಂಬಿಸ್ತಾರೆ. You see, when you start exercising faith and real ನಂಬಿಕೆಯನ್ನು, faith, ನಿಜವಾದ ನಂಬಿಕೆಯನ್ನು ಅಭ್ಯಾಸ ಮಾಡುವಾಗ you will see things begin to change. ಸಂಗತಿಗಳು ಬದಲಾಗೋದನ್ನು ನೋಡ್ತೀರಾ. God began to move. ದೇವರು ಚಲಿಸ್ತಾರೆ. Power of God began to be released. ದೇವರ ಶಕ್ತಿ ಬಿಡುಗಡೆ ಆಗುತ್ತೆ. The Bible says, ವಾಕ್ಯ as I ಹೇಳುತ್ತೆ. told you earlier, ಮುಂಚೆನೇ ಹೇಳಿದ ಹಾಗೆ 1:16 of Romans, 1:18 of 1 Corinthians. ರೋಮಾಪುರ 1:16, 1 ಕೊರಿಂಥ 1:18 ಪ್ರಕಾರ It says, ಅಲ್ಲಿ ಹೇಳುತ್ತೆ, it's the
power of God. ಅದು ದೇವರ ಶಕ್ತಿಯಾಗಿದೆ. But we got to believe. ಅದನ್ನ ನಾವು ನಂಬಬೇಕು. If you don't believe, ನೀವು ನಂಬದೇ ಇದ್ರೆ nothing going to happen. ಏನೂ ಆಗಲ್ಲ. So church, ಸಭೆ, I want to encourage you, ನಿಮ್ಮನ್ನ ಪ್ರೋತ್ಸಾಹಿಸ್ತೀನಿ. as you believe the word of ನೀವು God, ದೇವರ ವಾಕ್ಯವನ್ನು ನಂಬುವಾಗ in Mark 9:23, ಮಾರ್ಕ 9:23 all things are possible. ಎಲ್ಲವೂ ಸಾಧ್ಯ. What is your problem? ನಿಮ್ಮ ಸಮಸ್ಯೆ ಏನು? Are you having business failure? ಬಿಸ್ನೆಸ್ ಫೇಲ್ Are ಆಯ್ತಾ? you having life failure? ಜೀವಿತವೇ ಸಾಕಾಯ್ತಾ? All have sinned. ಎಲ್ಲ ಪಾಪ ಮಾಡಿದ್ದಾರೆ. All the people are blessed have also begun like you. ಯಾರೆಲ್ಲ ಆಶೀರ್ವಾದ ಹೊಂದಿದ್ದಾರೋ ನಿಮ್ಮಂಗೆನೇ ಶುರು ಮಾಡಿದ್ರು ಎಲ್ಲ. And they cried out to God. ಅವ್ರು ದೇವರಿಗೆ ಮೊರೆ ಇಟ್ಟಿದ್ರು. God gave them success. ದೇವರು ಯಶಸ್ಸು ಕೊಟ್ಟರು. Do you have a problem? ನಿಮಗೆ You ಸಮಸ್ಯೆ don't know ಇದೆಯಾ? your future? ಭವಿಷ್ಯ ಗೊತ್ತಿಲ್ಲ. But come to faith. ಆದ್ರೆ ನಂಬಿಕೆಗೆ ಬನ್ನಿ. Believe what God says. ದೇವರು ಹೇಳೋದನ್ನ ನಂಬಿ. Give you a promise. ಒಂದು ವಾಗ್ದಾನ. Isaiah 41:10. ಯೆಶಾಯ 41:10. Fear not. ಭಯ ಪಡಬೇಡ. I am with you. ನಾನು ನಿನ್ನ ಸಂಗಡ ಇದ್ದೀನಿ. Be not discouraged. ನಿರಾಶೆಗೊಳ್ಳದಿರು. For I am your God. ನಾನೇ ನಿನ್ನ ದೇವರು. I will help you. ನಾನೇ ನಿನಗೆ ಸಹಾಯ ಮಾಡ್ತೀನಿ. Wow. ವಾವ್. I believe it. ನಾನು ನಂಬ್ತೀನಿ ಅಷ್ಟೇ. God is going to help me. ದೇವರೇ ನನಗೆ ಸಹಾಯ ಮಾಡ್ತಾರೆ. And if you believe it, ನೀವು ನಂಬಿದ್ರೆ ಅದನ್ನ, this is God's word. ಇದು ದೇವರ ವಾಕ್ಯ. And the promise belongs to you. ಮತ್ತು ಈ ವಾಗ್ದಾನ ನಿಮಗೆ You ಸೇರಿದೆ. also will receive the blessing. ನೀವು ಕೂಡ ಅದನ್ನ ಆಶೀರ್ವಾದ. So church, ಸಭೆಯೇ, look at the study what the doctor has made. ಒಬ್ಬ ಡಾಕ್ಟರ್ ಇದನ್ನ ಅಧ್ಯಯನವಾಗಿ ಮಾಡಿದ್ರು. Michael Jacobson. ಅವರ ಹೆಸರು ಡಾಕ್ಟರ್ ಮೈಕಲ್ ಜೇಕಬ್ಸನ್ ಅಂತ. Why I'm saying this to you? ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, I want you to relax. ನೀವು I want you ವಿಶ್ರಾಂತಿ ತಗೊಳ್ಳಿ. to forget your problems. ಸಮಸ್ಯೆಗಳನ್ನ ಮರೆತು ಬಿಡಿ. I want you to rejoice in God. ದೇವರಲ್ಲಿ ಹರ್ಷಗೊಳ್ಳ್ರಿ. Every day. ಪ್ರತಿದಿನ. Just even the problems are big everywhere around. Don't look at it. ಸಮಸ್ಯೆ ದೊಡ್ಡದಾಗೇ ಇದೆ. Just say, Lord, I rejoice in you. ಅದನ್ನ ನೋಡ್ಬೇಡಿ. ದೇವರೇ ನಿನ್ನಲ್ಲಿ ಹರ್ಷಗೊಳ್ತೀನಿ. Think those problems are ಆ solved. ಸಮಸ್ಯೆ ಎಲ್ಲ ಹೊರಟೋಯ್ತು ಅನ್ಕೊಳ್ಳಿ. Let that joy fill your ಆ heart. ಸಂತೋಷ ನಿಮ್ಮ ಹೃದಯದಲ್ಲಿ You know ತುಂಬಿ. what happens? ಏನಾಗುತ್ತೆ ಗೊತ್ತಾ? It helps your health. ನಿಮ್ಮ ಆರೋಗ್ಯಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ. Here this doctor ಈ ಡಾಕ್ಟರ್ took some patients ಕೆಲವು ಪೇಷಂಟ್ಸ್ and gave them a test. ಒಂದು ಪರೀಕ್ಷೆ ಮಾಡಿದ್ರು. What test was? ಏನಂದ್ರೆ, Just think about the trauma you went through. ನೀವು ಯಾವ್ದೆಲ್ಲ ಯಾತನೆಗಳನ್ನ ಅನುಭವಿಸುತ್ತೆ ಅದೆಲ್ಲ ಯೋಚನೆ ಮಾಡಿ ಅಂತ. And 5 minutes they thought about it. 5 ನಿಮಿಷ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರು. Another group he made them to think about the good things he went. ಇನ್ನೊಂದು ಗುಂಪಿಗೆ ಏನ್ ಹೇಳ್ದ, ನೀವು ಒಳ್ಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಅಂತ. And after 5 minutes, 5 ನಿಮಿಷ ಹಾಗೆ it ನಡೆಯುತ್ತೆ. says the antibodies ಆತ ನೋಡ್ದ ದೇಹದಲ್ಲಿರುವ dropped 55%. ಹೋರಾಟ ಮಾಡುವಂತ ಕಣಗಳು 50% ಕಡಿಮೆ ಆಗೋಯ್ತು. 55% ಕಡಿಮೆ ಆಗೋಯ್ತು. And the people who thought about the good things, ಒಳ್ಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಂತ the ಜನರಿಗೆ antibodies raised up 40%. ಆಂಟಿಬಾಡಿ ಅಂತ ನಿರೋಧಕ ಶಕ್ತಿ ಇದೆಯಲ್ಲ, ಅದು 40% ಜಾಸ್ತಿ ಆಗೋಯ್ತು. So many times ಅನೇಕ ಬಾರಿ people have blood sugar problems ಜನರಿಗೆ ಬ್ಲಡ್ ಶುಗರ್ ಸಮಸ್ಯೆ because ಇರುತ್ತೆ. all the time ಯಾಕಂದ್ರೆ ಯಾವಾಗ್ಲೂ the mind is worried. ಮನಸ್ಸು ಚಿಂತೆ ಮಾಡ್ತಾನೆ ಇದೆ. I challenge you. ನಾನು ಸವಾಲ್ ಹಾಕ್ತೀನಿ. Just rejoice in God. ಕರ್ತನಲ್ಲಿ ಸಂತೋಷಗೊಳ್ಳಿ. Just look at your problem and say, thank you God. ನೀವು ಸಮಸ್ಯೆಗಳನ್ನ ನೋಡಿ ಹೇಳಿ, ದೇವರೇ ಸ್ತೋತ್ರ. Rejoice for some time. ಕೆಲವು ನಿಮಿಷ That's why ಸಂತೋಷವಾಗಿರಿ. start your day with praise. ಸ್ತುತಿಯಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿ. Worship God. ಆರಾಧಿಸಿರಿ Say, ದೇವರನ್ನು. God, you are the answer to all my problems. ದೇವರೇ, ನನ್ನ ಎಲ್ಲ ಸಮಸ್ಯೆಗಳಿಗೆ ನೀನೇ And ಉತ್ತರ. the best thing is, ಉತ್ತಮವಾದ ವಿಷಯ, you love me so much. ನನ್ನನ್ನು ಅಷ್ಟು ಪ್ರೀತಿಸ್ತೀಯ You ಅಲ್ವಾ, will lead me. ನೀನೇ ನಡೆಸ್ತೀಯ. Just if you do that, ಇದನ್ನ ನೀವು ಮಾಡಿದ್ರೆ you will see God's hand in all your life. ನಿಮ್ಮ ಜೀವಿತದಲ್ಲಿ ಎಲ್ಲದರಲ್ಲೂ ನೀವು ದೇವರ ಕೈಯನ್ನು ನೋಡ್ತೀರಿ. I have seen God's hand in my life for many years. ದೇವರ ಹಸ್ತವನ್ನು ಅನೇಕ ವಿಷಯಗಳಲ್ಲಿ ನಾನು ಅನೇಕ ವರ್ಷ I have ನೋಡಿದ್ದೀನಿ. seen Him when I had no job. ಕೆಲಸನೇ ಇಲ್ಲ ಅನ್ನುವಾಗ How wonderful He provided. ಎಷ್ಟು ಅದ್ಭುತವಾಗಿ But if ಕೊಡ್ತಾರೆ. I start thinking, ಆದ್ರೆ ನಾನು ಯೋಚನೆ ಮಾಡಿದ್ರೆ how He is going to provide? ಹೆಂಗೆ ಕೊಡ್ತಾರೆ ದೇವರು, There's a way we fail. ಅಲ್ಲೇ ನಾವು ಸೋತು. There's a way we fail. ಹಾಗೇನೆ Look at our future. ಭವಿಷ್ಯ ನೋಡುವಾಗ How is it possible? ಅಯ್ಯೋ ಹೇಗ್ ತಾನೇ ಸಾಧ್ಯ. In other words, you're saying, ಇನ್ನೊಂದು ರೀತಿ ಏನ್ ಹೇಳ್ತೀರಾ ಅಂದ್ರೆ, God, I don't believe you. ದೇವರೇ, ನಾನು ಇನ್ನು ನಂಬಲ್ಲ. God, you are a liar. ನೀನು ಸುಳ್ಳುಗಾರ. You cannot keep your word to me. ನಿನ್ ವಾಕ್ಯ ನೀನು ಇಟ್ಕೊಳ್ಳಲ್ಲ. You will say, never, I will never say that. ಅಯ್ಯೋ ನಾನು ಹಂಗೆಲ್ಲ ಹೇಳಲ್ಲ ಅಂತ But when ಹೇಳ್ಬೋದು. you're reacting wrongly, ಆದ್ರೆ ತಪ್ಪಾಗಿ ಪ್ರತಿಕ್ರಿಯೆ What are ಕೊಟ್ಟಾಗ you saying? ಏನ್ ಹೇಳ್ತಿದ್ದೀರಾ? example, ಉದಾಹರಣೆಗೆ, like the people in the 13th chapter of Numbers, ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಜನರು they were very happy to know that God said there's a promised land. ಒಂದು ವಾಗ್ದಾನ ದೇಶ ಇದೆ ಅಂತ ಹೇಳುವಾಗ How many ಜನರಿಗೆ of you are ತುಂಬಾ happy? ಖುಷಿ ಆಯ್ತು. God is saying God is going to bless you. ನಿಮಗೆ ಎಷ್ಟು ಜನಕ್ಕೆ ಖುಷಿ ಆಗುತ್ತೆ ದೇವರ ಆಶೀರ್ವಾದ ಮಾಡ್ತಾರೆ ಅಂತ Let ಹೇಳುವಾಗ? me see your hand. ನಿಮ್ ಕೈ ನೋಡ್ಬೋದಾ? Yeah, lift your hand. ಕೈ ಎತ್ತಿ. Yeah, lift. ಹೌದು, ಎತ್ತಿ. Okay. Do you know we have technology we can see you? ನಮ್ಗೆ ಟೆಕ್ನಾಲಜಿ ಇದೆ ನಿಮ್ಮನ್ನ ನೋಡೋಕೆ. I'm just joking. ಸುಮ್ಮನೆ ತಮಾಷೆ. Okay, in Numbers 13th chapter, ಅರಣ್ಯಕಾಂಡ 13ನೇ ಅಧ್ಯಾಯ, we see that Moses tells the Israelites, ನಾವು ನೋಡ್ತೀವಿ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾರೆ, 17th verse, 17, go spy the land. ಹೋಗಿ ಸಂಚರಿಸಿ ನೋಡಿರಿ. But it was not Moses' idea. ಆದ್ರೆ ಇದು ಮೋಶೆಯ ಉಪಾಯ ಅಲ್ಲ, It was God's idea. ಇದು ದೇವರ ಉಪಾಯ. In the 13th chapter, first verse we read, 13ನೇ ಅಧ್ಯಾಯ 1ನೇ and the ವಚನದಲ್ಲಿ Lord spoke to Moses saying, ಯೆಹೋವನು ಮೋಶೆಗೆ,
Praise God. ದೇವರಿಗೆ We ಸ್ತೋತ್ರ. have a God who speaks. ಮಾತನಾಡುವ ದೇವರು ನಮಗೆ ಇದ್ದಾರೆ. We have a God who sees. ನೋಡುವ ದೇವರು ನಮಗಿದ್ದಾರೆ. We have a God who hears. ಕೇಳಿಕೊಳ್ಳುವ ದೇವರು ನಮಗಿದ್ದಾರೆ. What a privileged people we are. ಎಂತ ಸೌಭಾಗ್ಯ ಜನರು ನಾವು. What great things going to happen in your life. ನಿಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡ ಕಾರ್ಯಗಳು ನಡೆಯಲಿಕ್ಕಿದೆ. Wow. ವಾವ್. If you believe, ನೀವು ನಂಬುವುದಾದರೆ, you pray, ಪ್ರಾರ್ಥಿಸುವುದಾದರೆ, there will be an answer. ಉತ್ತರ ಇದ್ದೇ ಇದೆ. How many of you believe? ಎಷ್ಟು ಜನ ನಿಮ್ಮಲ್ಲಿ ನಂಬ್ತೀರಿ? I'm so excited. ನನಗೆ ಉತ್ಸಾಹ ಆಗ್ತಾ ಇದೆ. God is a living God. ನಮ್ಮ ದೇವರು ಜೀವಂತವುಳ್ಳ ದೇವರು. And He cares for us. ನಮಗಾಗಿ ಕಾಳಜಿ ವಹಿಸ್ತಾರೆ. And He loves us. ನಮ್ಮನ್ನು ಪ್ರೀತಿಸ್ತಾರೆ. What a God. ಎಂತ ದೇವರು. Who can boast about a God like our God? ನಮ್ಮ ದೇವರ ಹಾಗೆ ಬೇರೆ ಯಾರು ತಾನೇ ಕೊಚ್ಚಿಕೊಳ್ಳಲಿಕ್ಕೆ ಸಾಧ್ಯ ನಮ್ಮ ದೇವರ ಬಗ್ಗೆ? He's the only God. ಆತ ಒಬ್ಬನೇ ದೇವರು. He created the world. ಇಡೀ ಪ್ರಪಂಚವನ್ನೇ And ಸೃಷ್ಟಿ He ಮಾಡಿ loves you. ನಿಮ್ಮನ್ನು ಪ್ರೀತಿಸ್ತಾನೆ. See, if God is just God and we people, we can just say, okay, He's God. We can just be, grateful that He's our God. ದೇವರು ಸುಮ್ಮನೆ ದೇವರಾಗಿದ್ದು ನಾವು ಜನರಾಗಿದ್ರೆ ನಾವು ಹೇಳ್ಬೋದು, ಸರಿ ನಮ್ಮ ದೇವರವರೇ ಅಂತ ನಾವು ಸುಮ್ಮನೆ We ಜನಗಳಾಗಿ. can fear Him like a police inspector. ಹೇಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಭಯ ಪಡ್ತಾರಲ್ಲ ಹಾಗೆ ಭಯ ಪಡ್ಬೇಕಾಗುತ್ತೆ. Like a DIG, IGP. ಅಥವಾ ಐಜಿಪಿ ಆಗಿರ್ಬೋದು, DIG ಆಗಿರ್ಬೋದು, All the IGPs put together. ಎಲ್ಲ ಐಜಿಪಿ ಅವರು ಒಟ್ಟಿಗೆ ಸೇರಿಸಿದ್ರೆ. But no, ಇಲ್ಲ ಇಲ್ಲ, He is our Father. ಆತ ನಮ್ಮ ತಂದೆ. He is Daddy to us. ಆತ ನಮಗೆ ಡ್ಯಾಡಿ. He loves you. ನಿಮ್ಮನ್ನು ಪ್ರೀತಿಸ್ತಾರೆ. Go and pray. ಹೋಗಿ ಪ್ರಾರ್ಥಿಸಿ. You're discouraged ನಿರಾಶೆ ಆಯ್ತಾ? because you don't have faith. ಯಾಕಂದ್ರೆ ನಿಮ್ಗೆ ನಂಬಿಕೆ ಇಲ್ಲ. Go and pray. ಹೋಗಿ ಪ್ರಾರ್ಥಿಸಿ. Tell Him, ಹೇಳಿ, I don't have faith. ನಂಬಿಕೆ ಇಲ್ಲ, Please help me. ಸಹಾಯ ಮಾಡು. You see, will help you. ನೀವು ನೋಡ್ತೀರಾ ಸಹಾಯ. So in 13th chapter, 13ನೇ we ಅಧ್ಯಾಯದಲ್ಲಿ see that these people went out. ನಾವು ನೋಡ್ತೀವಿ ಈ ಜನರು ಹೊರಗಡೆ And ಹೋದ್ರು. what did they see in the promised land? ವಾಗ್ದತ್ತ ನಾಡಿನಲ್ಲಿ ಏನನ್ನ ನೋಡಿದ್ರು? Giants. ದೈತ್ಯರು. Giants. ದೈತ್ಯರು. Some of them 9 feet tall. ಕೆಲವರು 9 ಅಡಿ ಎತ್ತರ, Some 13 feet tall. 13 ಅಡಿ ಎತ್ತರ. And sometimes in between you will get these tall people, no? ಮಧ್ಯ ನೀವು ನೋಡ್ತಿರಲ್ಲ ಕೆಲವರು ಉದ್ದದ ಜನರು. We in our church we have Manny and Alan, no? ನಮ್ಮ ಸಭೆಯಲ್ಲಿ ಮ್ಯಾನಿಯವರು, ಆಲನ್ And ಅವರಿಲ್ವಾ? Deepak also. ದೀಪಕ್ ಅವರಿಲ್ವಾ? And some of you are tall. ನಿಮ್ಮಲ್ಲಿ ಕೆಲವರು ಉದ್ದ ಇದ್ದೀರಿ. And in their tall people 19 feet tall. ಆಗಿದ್ದಂತ ಉದ್ದ ಜನ 19 ಅಡಿ. Can you imagine you standing in front of them? ಅವ್ರ ಮುಂದೆ ನೀವು ನಿಂತ್ಕೊಂಡ್ರೆ, You look at them. ನೀವು ನೋಡಿದ್ರೆ What do you tell them? ಏನ್ ಹೇಳ್ತೀರಾ? I just came to see you. ಸುಮ್ಮನೆ ನೋಡಕ್ Oh, ಬಂದೆ, so sorry to disturb you. ಡಿಸ್ಟರ್ಬ್ ಮಾಡಿ And then ತಪ್ಪಾಯ್ತು. you run for your life. ಅಲ್ಲಿಂದ ಜೀವಕ್ಕೆ ಪಣ ಕೊಟ್ಟು This is ಓಡ್ತೀರಾ. what happened to them. ಇದೇ ಆಯ್ತು ಅವ್ರಿಗೆ. 12 spies. 12 ಜನ ಹೋದ್ರು. 10 spies started speaking what they saw. 10 ಜನರು ಏನನ್ನ ನೋಡಿದ್ರು ಅದ್ರ ಬಗ್ಗೆ ಮಾತಾಡಿದ್ರು. What Romans 3:21 says? ರೋಮಪುರ 3:21 ಏನ್ ಹೇಳುತ್ತೆ? No law, ಕಾನೂನಿಲ್ಲ, no prophets, ಪ್ರವಾದಿಗಳಿಲ್ಲ, but the way of faith. ಆದ್ರೆ ನಂಬಿಕೆ ಇದೆ. So they saw ಅವ್ರು ನೋಡಿದ್ರು, and they started speaking negative things. ನಕಾರಾತ್ಮಕವಾಗಿ That's ಮಾತಾಡಿದ್ರು. why, my dear people of ಅದಕ್ಕೆ God, ನನ್ನ ಪ್ರಿಯ ದೇವ ಜನರು, don't mention sickness in your lips. ಕಾಯಿಲೆ ನಿಮ್ಮ ತುಟಿಗಳಿಂದ ಬರದೇ ಇರಲಿ. It's an intruder in your life. ಅದು ನಿಮ್ಮ ಜೀವಿತದಲ್ಲಿ ಹೊಳಹೊಕ್ಕಿರುವ ಕಳ್ಳ. It is not come as part of your life. ನಿಮ್ಮ ಜೀವಿತದ ಭಾಗವಾಗಿ ಅದು ಬಂದಿಲ್ಲ. Sickness and disease is from Satan. ಕಾಯಿಲೆ, ರೋಗ ಸೈತಾನನಿಂದ ಬಂದಂತದ್ದು, Never comes from God. ದೇವರಿಂದ ಬರುವುದಿಲ್ಲ. And if you believe the word of God ನೀವು ದೇವರ ವಾಕ್ಯ ನಂಬಿದ್ರೆ, and repent ಪಶ್ಚಾತ್ತಾಪ ಪಟ್ರೆ, and cry out to Him, ಮೊರೆ ಇಟ್ರೆ, you will be healed. ನಿಮಗೆ ಗುಣ ಆಗುತ್ತೆ. Look here. ಇಲ್ಲಿ ನೋಡಿ. And what they gave first report is ಮೊದಲು ಬಂದು ಏನ್ ಹೇಳ್ತಾರೆ? in the 27th verse. Read. 27ನೇ ವಚನ, ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. Yes, it's a land of milk and honey. ಹೌದು, ಅದು ಹಾಲು ಜೇನು ಹರಿಯುವ ದೇಶ. Nevertheless, ಆದ್ರೆ there's a big forts. ದೊಡ್ಡ ದೊಡ್ಡ ಕೋಟೆಗಳಿದೆ ಅಲ್ಲಿ. So short people will build short wall. ಚಿಕ್ಕ ಚಿಕ್ಕ ಜನರು ಚಿಕ್ಕ ಚಿಕ್ಕ ಗೋಡೆ These are ಕಟ್ಟಿದ್ದಾರೆ. tall people. ಆದ್ರೆ ಇವರೆಲ್ಲ ಉದ್ದಕ್ಕಿದ್ದಾರೆ. The walls are taller than them. ಗೋಡೆಗಳು ಅವ್ರಿಗಿಂತ ಉದ್ದ ಇದ್ದಾವೆ. And how much more for us? ಅದು ನಮ್ಗೆ ಎಷ್ಟು ಉದ್ದ ಇರ್ಬೋದು? And their faith started to shake. ಆಗ ನೋಡಿದಾಗ ಅವ್ರ ನಂಬಿಕೆ ಅಲ್ಗಾಡ. And what happened? ಏನಾಯ್ತು? They displeased God. ದೇವರಿಗೆ ಮೆಚ್ಚುಗೆ They called ಸಲ್ಲಿಸಲಿಲ್ಲ. God a liar. ದೇವರನ್ನ ಸುಳ್ಳುಗಾರನಂತ ಕರೆದ್ರು. And it really hurt God. ದೇವರಿಗೆ ಬಹಳ ನೋವು. Unbelief hurts God. ಅಪನಂಬಿಕೆ ದೇವರಿಗೆ ನೋವು ಮಾಡುತ್ತೆ. Faith pleases God. ನಂಬಿಕೆ ದೇವರನ್ನ ಮೆಚ್ಚುತ್ತೆ. My dear church, ನನ್ನ ಪ್ರಿಯ ಸಭೆಯೇ, acquire faith. ನಂಬಿಕೆಯನ್ನ ವಶಪಡಿಸಿಕೊಳ್ಳಿ. Go after faith. ನಂಬಿಕೆ ಹಿಂದೆ ಇರಿ. Ask yourself, ಕೇಳ್ಕೊಳ್ಳಿ ನಿಮ್ಮನ್ನ, how do I get faith? ಹೇಗೆ ತಾನೇ ನಂಬಿಕೆ ಗಳಿಸಿಕೊಳ್ಳೋದು? Think of it. ಯೋಚನೆ ಮಾಡಿ. You want to have faith? ನಂಬಿಕೆ ಬೇಕಾ? Faith cometh by hearing and hearing the word of God. ಕೇಳುವುದರಿಂದ ಮತ್ತು ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಂಬಿಕೆ ಬರುತ್ತೆ. Faith comes ನಂಬಿಕೆ ಬರುತ್ತೆ when you fast. ಉಪವಾಸ ಮಾಡುವಾಗ. The more you seek after God, ಎಷ್ಟಾಗಿ ದೇವರು it ನೋಡುತ್ತೀರೋ becomes more real to you. ಅಷ್ಟು ಸತ್ಯವಾಗುತ್ತೆ. Then it says here, ಇಲ್ಲಿ ಹೇಳುತ್ತೆ, and they go to quote all the
big problems. ಅಲ್ಲಿರೋ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ That's why I say to you, don't quote your sickness. ನಿಮ್ ಕಾಯಿಲೆ ಬಗ್ಗೆ Don't quote ಮಾತಾಡಬೇಡಿ. your money problem. ಹಣ ಸಮಸ್ಯೆ ಬಗ್ಗೆ Don't ಮಾತಾಡಬೇಡಿ. look at it and say, oh, how I'm going to get through ಅದು this. ನೋಡ್ಬಿಟ್ಟು ಹೇಳ್ಬೇಡಿ, ಅಯ್ಯೋ ಹೆಂಗ್ ತಾನೇ ನಾನು ಇದ್ರ ಮುಖಾಂತರ ಹಾದು ಹೋಗೋದು. How I'm going to defeat this. Can you imagine, one of our sisters in the church looking at the giant? ನಮ್ಮ ಸಭೆಯಲ್ಲಿರುವ ಕೆಲವು ಸಹೋದರಿಯರು ಅವ್ರನ್ನ ನೋಡಿದಿದ್ರೆ ದೈತ್ಯರನ್ನ What they would say? ಏನ್ ಹೇಳ್ತಾರೆ? Why you brought me out of Egypt ಅಯ್ಯೋ ಯಾಕಾದ್ರೂ ನನ್ನ ಐಗುಪ್ತದಿಂದ ಕರ್ಕೊಂಡ್ ಬಂದ್ಬಿಟ್ಯೋ. to see these Daridra people? ಈ ದರಿದ್ರ ಜನನ್ನ ನೋಡಕ್ They will kill me now. ಅವ್ರು ಸಾಯಿಸ್ಬಿಡ್ಬೋದು. You know what they say? ಆದ್ರೆ ಏನ್ ಹೇಳ್ತಾರೆ ಗೊತ್ತಾ? In their eyes, we were like grasshoppers. ಅವರ ಕಣ್ಣುಗಳಲ್ಲಿ ನಾವು ಮಿಡತೆಗಳಂತಿದ್ವು. And in our eyes, ನಮ್ಮ ಕಣ್ಣುಗಳಲ್ಲಿ before them, ಅವ್ರಿಗೆ we also were like grasshoppers. ನಾವು ಮಿಡತೆಗಳಾಗಿದ್ವಿ. 33rd verse. 33ನೇ ವಚನ. ಅಲ್ಲಿ ನೆಫಿಲಿಯರನ್ನು ಅಂದರೆ ನೆಫಿಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. Church, ಸಭೆಯೇ, look at this situation. ಈ ಪರಿಸ್ಥಿತಿ ನೋಡಿ. What is your situation? ನಿಮ್ ಪರಿಸ್ಥಿತಿ ಏನು? It may be similar. ಹಾಗೇನೇ ಇರಬಹುದು. No future. ಭವಿಷ್ಯ ಇಲ್ಲ. All things seems impossible. ಎಲ್ಲ ಅಸಾಧ್ಯ ಅನಿಸ್ತಾ ಇದೆ. What are you going to do? ಏನ್ ಮಾಡ್ತೀರಾ ನೀವು? You are going to believe the promise of God. ದೇವರ ವಾಗ್ದಾನವನ್ನು ನಂಬ್ತೀರಾ? And what did Joshua and Caleb do? ಯೆಹೋಶುವ ಮತ್ತು ಕಾಲೇಬರು ಏನ್ ಮಾಡಿದ್ರು? And in the 30th verse, 13:30. 13:30ರಲ್ಲಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ. Now think of Caleb and Joshua saw the same giants. ಜೋಶುವ ಮತ್ತು ಕಾಲೇಬರು ಇಬ್ರು ಅದನ್ನೇ ನೋಡಿದ್ರು. But they were not confessing giants. ಆದ್ರೆ ದೈತ್ಯರನ್ನ They were not confessing their defeat. ಅವರ ಸೋಲನ್ನ They ಮಾತಾಡ್ತಾರೆ. are confessing what God says about them. ದೇವರು ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅದನ್ನ ಮಾತ್ರ ಹೇಳು. What are you confessing? ನೀವೇನ್ ಹೇಳ್ತಿದ್ದೀರಿ? When you look at your problems, ಸಮಸ್ಯೆ ನೋಡಿದಾಗ you have no peace. ಸಮಾಧಾನ You've ಇಲ್ಲ. been coming to the church for a long time. ತುಂಬಾ ವರ್ಷಗಳಿಂದ ಸಭೆಗೆ You say, ಬರ್ತೀರಾ. what's the use? ಏನ್ ಪ್ರಯೋಜನ? What's the use? ಏನ್ ಪ್ರಯೋಜನ? You mix the word of God with faith. ನಂಬಿಕೆಯಲ್ಲಿ ವಾಕ್ಯವನ್ನ ಬೆರೆಸ್ರಿ. Abraham mixed the word of God with faith. ಅಬ್ರಹಾಮ ಹಾಗೇನೇ ಮಾಡ್ದ. What happened to him? ಏನಾಯ್ತು He ಆತನಿಗೆ? was not ashamed. ನಾಚಿಕೆ ಆಗ್ಲಿಲ್ಲ. I got a lot of things to tell you about faith. ಅನೇಕ ವಿಷಯಗಳಿದೆ. But I want to tell you what is faith. ಆದ್ರೆ ನಂಬಿಕೆ ಏನು ಅಂತ Here we see ಇಲ್ಲಿ ನೋಡ್ತೀವಿ. Joshua and Caleb. ಯೆಹೋಶುವ ಮತ್ತು They saw the ಕಾಲೇಬರು giants. ದೈತ್ಯರನ್ನ They ನೋಡಿದ್ರು. knew they cannot defeat them. ಅವ್ರು ಗೊತ್ತು ಸೋಲ್ಸಕ್ಕಾಗಲ್ಲ. They believed what God has spoken to them. ಆದ್ರೆ ಈಗಾಗಲೇ ದೇವರು ಏನನ್ನ ಅವರಿಗೆ ಹೇಳಿದಾರೋ ಅದನ್ನ ನಂಬುದು. God never said, Joshua, I'm going to give you the victory. ದೇವರು ಹೇಳಿಲ್ಲ ಜಯ ಕೊಡ್ತೀನಿ ಜೋಶುವ. He said for everyone. ಎಲ್ಲರಿಗೂ ಹೇಳಿದ್ರು. All the lakhs of Israelites. ಲಕ್ಷಾಂತರ ಇಸ್ರಾಯೇಲರಿಗೆ Out of ಹೇಳಿದ್ರು. the lakhs of ಅಷ್ಟು Israelites. ಲಕ್ಷ ಜನರಲ್ಲಿ Except for Moses and Aaron ಮೋಶೆ ಆರೋನನ ಬಿಟ್ಟು and Joshua and Caleb. ಜೋಶುವ ಕಾಲೇಬನ ಬಿಟ್ಟು Most of the Israelites, maybe 99% of them did not believe. 99% ಜನರು ನಂಬದೇ ಹೋದ್ರು. And what happened to them? ಏನಾಯ್ತು ಅವ್ರಿಗೆ? They all destroyed. ನಾಶ. Faith is very important. ನಂಬಿಕೆ ತುಂಬಾ ಮುಖ್ಯ. And here we see, ನೋಡ್ತೀರಾ? he said, we will go ನಾವು ಹೋಗೋಣ, and we will take it. ನಾವು ವಶಪಡಿಸಿಕೊಳ್ಳೋಣ. They were not looking at their ability. ಅವರ ಶಕ್ತಿ They were not ನೋಡಲಿಲ್ಲ. looking at their future. ಅವರ ಭವಿಷ್ಯ They were not ನೋಡಲಿಲ್ಲ. looking at how much money they have. ಎಷ್ಟು ಹಣ ಇದೆ ಅಂತ They were not ನೋಡಲಿಲ್ಲ. looking at what weapons they have. ಏನ್ ಆಯುಧ ಇದೆ They ಅಂತ said, ನೋಡ್ಲಿಲ್ಲ. God said it and it is done. ಅವ್ರು ಹೇಳಿದ್ರು ದೇವ್ರು ಹೇಳಿದ ಮೇಲೆ ಮುಗೀತು. Church, I challenge you. ಸಭೆಯ ಸವಾಲ. We must be the most believing church in Mysore. ಮೈಸೂರಿನಲ್ಲಿ ಅತಿಯಾಗಿ ನಂಬುವ Then we ಸಭೆಯ should become most ಜನರಾಗಿ believing ನಾವು church in Karnataka. ಕರ್ನಾಟಕದಲ್ಲೇ ನಾವು ಹೆಚ್ಚಾಗಿ ನಂಬುವರಾಗ. Then we will become most believing church in India. ಭಾರತದಲ್ಲಿ ಹೆಚ್ಚು ನಂಬುವ Mysore will be ಸಭೆಯಾಗಿ. the most blessed city in India. ಭಾರತದಲ್ಲಿ ಮೈಸೂರು ಆಶೀರ್ವಾದಿತ How ಪಟ್ಟಣವಾಗುತ್ತದೆ. many people believe that? ಎಷ್ಟು ಜನ ನಂಬ್ತೀರಿ? If you start believing, ನೀವು ನಂಬುವುದಾದರೆ, if you start building your faith, ನಿಮ್ಮ ನಂಬಿಕೆ don't depend on my faith. ನನ್ನ ನಂಬಿಕೆ ಮೇಲೆ You must have faith for yourself. ನಿಮಗೆ ಮಾತ್ರ ನೀವು ನಂಬಿಕೆ You have to have faith, your own faith. ಸ್ವಂತ ನಂಬಿಕೆ You ಇರಬೇಕು. have to conquer the giants and stand up. ನೀವು ಆ ದೈತ್ಯರನ್ನ ಗೆದ್ದು ನಿಂತ್ಕೋಬೇಕು. You have to conquer your fears and overcome it. ನಿಮ್ಮ ಭಯಗಳನ್ನ ಜಯಿಸಿ ಅದ್ರ ಮೇಲೆ ನಿಂತ್ಕೊಳ್ಬೇಕು. Then you have a testimony. ಆಗ ಸಾಕ್ಷಿ ಉಂಟು. You show the world. ಪ್ರಪಂಚಕ್ಕೆ This ತೋರಿಸ್ತೀರಾ? book is God's word. ಈ ವಾಕ್ಯ ದೇವರ ವಾಕ್ಯ. This book is God's ಈ word. ಪುಸ್ತಕ ದೇವರ He ವಾಕ್ಯ. has blessed you. ನಿಮ್ಮನ್ನ And He will ಆಶೀರ್ವದಿಸಿದ್ದಾನೆ. bless you when you live 120 years. 120 ವರ್ಷ ಜೀವಿಸುವಾಗ ನಿಮ್ಮನ್ನ Don't say, ಆಶೀರ್ವದಿಸಿದ್ದಾನೆ. oh, old age, no, I got this sickness. ಹೇಳ್ಬೇಡಿ ವಯಸ್ಸಾಗೋಯ್ತಲ್ಲ ಅದಕ್ಕೆ ಕಾಯಿಲೆ That's ಬಂತು. why sickness comes. ಅದಕ್ಕೆ ಕಾಯಿಲೆ You ಬಂತು. must say what? ನೀವೇನ್ ಹೇಳ್ಬೇಕು? As my days are, ನನ್ನ ದಿನಗಳಿರುವ so ಹಾಗೆ shall my strength ನನ್ನ be. ಶಕ್ತಿಯೂ ಇರುತ್ತೆ. Hallelujah. Hallelujah. I don't even feel I'm, whatever age I am. ನನಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಅನ್ಕೊಳ್ಳೋದೇ ಇಲ್ಲ ನಾನು. I feel so energetic. ನನಗೆ ಅಷ್ಟು
ಶಕ್ತಿ ಇದೆ. I feel so blessed ಅಷ್ಟು ಆಶೀರ್ವಾದ ಇದೆ. because God's word works today. ಯಾಕಂದ್ರೆ ದೇವರ ವಾಕ್ಯ ಇವತ್ತು ಕಾರ್ಯ ಮಾಡುತ್ತೆ. Church, there is a lot of things to share on faith. ಸಭೆಯ ನಂಬಿಕೆ ಬಗ್ಗೆ ಅನೇಕ ವಿಷಯಗಳಿದೆ ಹಂಚಿಕೊಳ್ಳಕ್ಕೆ. I want you to go through this chapter. ಈ ಅಧ್ಯಾಯನ Think ಓದಿ if you are in their shoes. ಯೋಚನೆ ಮಾಡಿ ಅವ್ರ ಜಾಗದಲ್ಲಿ ನೀವು These ಇದ್ದಿದ್ರೆ people never had faith. ಇವರಿಗೆ ನಂಬಿಕೆ The ಇರಲಿಲ್ಲ. word of God was lying there. ದೇವರ ವಾಕ್ಯ ಅಲ್ಲೇ ಇತ್ತು. They never read it. ಅವ್ರು ಓದ್ಲಿಲ್ಲ, And they never began to believe it. ಅವ್ರು ನಂಬಲಿಲ್ಲ. And they, inside what happened? ಒಳಗೆ ಏನಾಯ್ತು? Never got victory. ಜಯ ಸಿಗಲಿಲ್ಲ. In the 9th chapter of Exodus, ವಿಮೋಚನೆ ಕಾಂಡ 9ನೇ we ಅಧ್ಯಾಯದಲ್ಲಿ see here ಇಲ್ಲಿ ನೋಡ್ತೀವಿ, Pharaoh's people. ಫರೋಹನ ಜನರು They heard the word of Moses. ಮೋಶೆಯ ವಾಕ್ಯವನ್ನು ಕೇಳಿದ್ದಾರೆ. And Moses comes to the Pharaoh and says, ಫರೋಹನ ಮುಂದೆ ಮೋಶೆ ಬಂದು ಹೇಳ್ತಾರೆ, let my people go ನನ್ನ ಜನರನ್ನು ಬಿಟ್ಟು ಬಿಡು, so that they may serve me. ಅವ್ರು ಹೋಗಿ ನನ್ನ ದೇವರನ್ನ ಆರಾಧಿಸಲಿ. Church, we are saved ಸಭೆಯೇ ನಾವು ರಕ್ಷಣೆ ಹೊಂದಿದ್ದೀವಿ to serve. ಸೇವೆ ಮಾಡುವುದಕ್ಕಾಗಿ. Do you know something? ನಿಮಗೆ ಗೊತ್ತಾ, When you serve God, ನೀವು ದೇವರ ಸೇವೆ you ಮಾಡುವಾಗ will face rejection. ತಿರಸ್ಕಾರ ಹೊಂದುತ್ತೀರಾ. You will face lots of problems. ತುಂಬಾ ಸಮಸ್ಯೆಗಳಿಗಾಗ್ತದೆ. Jesus was called the rejected stone. ಯೇಸುವನ್ನ ಬೇಡವೆಂದು ತಳ್ಳಿಬಿಟ್ಟ ಮೂಲೆಗಲ್ಲ But he ಅಂತ became the chief cornerstone. ಆದ್ರೆ ಮೂಲೆಗಲ್ಲಾದನು. Do you feel rejected? ನಿಮ್ಗೂ If your ತಿರಸ್ಕರಿಸಿಕೆ friends are ಆಗಿದೆಯಾ? putting you down, ನಿಮ್ಮ ಸ್ನೇಹಿತರು ಕೆಳ you will ಮಾಡಿದಾರ, become the cornerstone. ಆದ್ರೆ ನೀವೇ ಮೂಲೆಗಲ್ಲ, You will be the victorious one. ನೀವೇ ಜಯಶಾಲಿಗಳಾಗಿರ್ತೀವಿ. David said about God, ದಾವಿದ ಏನ್ ಹೇಳ್ತಾನೆ it ಗೊತ್ತಾ? is so blessed to be a gatekeeper in God's house. ದೇವರ ಮನೆಯಲ್ಲಿ ದ್ವಾರಪಾಲಕನಾಗಿರುವುದೇ ಮೇಲು. Then to enjoy the things in this world. ಈ ಲೋಕದ ಸಂಗತಿಗಳನ್ನು ಇಷ್ಟಪಡುವುದಕ್ಕಿಂತ Best of things in this world. ಉತ್ತಮವಾದ ವಿಷಯಗಳಿಗೆ David is saying there is more joy ದಾವಿದ ಹೇಳ್ತಾನೆ ಹೆಚ್ಚಿನ ಸಂತೋಷ just ಇದೆ being a watchman ದ್ವಾರಪಾಲಕನಾಗಿರುವುದೇ in God's house. ದೇವರ ಮನೆಯಲ್ಲಿ. I truly tell you, ನಿಜವಾಗ್ಲೂ ಹೇಳ್ತೀನಿ, God's presence brings a great joy. ದೇವರ ಪ್ರಸನ್ನತೆ ಅತಿಯಾದ ಸಂತೋಷ ತರುತ್ತೆ. It's something you must experience. ನೀವು ಅದನ್ನು ಅನುಭವಿಸಲೇಬೇಕು. You may say, I have come but I am not having that joy. ನೀವು ಹೇಳ್ಬೋದು, ನಾನು ಬಂದಿದ್ದೀನಿ, ನನಗೆ ಆ ಸಂತೋಷ ಇಲ್ಲ. Got to check up. ಪರೀಕ್ಷೆ ಮಾಡಿ, Is there any sin in your life? ಏನಾದ್ರೂ ಪಾಪ Is ಇದೆಯಾ? there something God has spoken to ದೇವರು you? ಏನಾದ್ರೂ ಮಾತಾಡಿದಾರಾ? Start obeying. ವಿಧೇಯರಾಗಿ You will see the joy will ನೀವು come. ನೋಡ್ತೀರಾ ಸಂತೋಷ. Anyway, here we see ಇಲ್ಲಿ ನೋಡ್ತೀವಿ what happened is ಏನಾಯ್ತು. Pharaoh's people were also listening. ಫರೋಹನ ಜನರು ಕೂಡ ಇದನ್ನ ಕೇಳ್ಕೊಳ್ತಾ But ಇದ್ರು. what they did, ಏನ್ ಮಾಡ್ತಾರೆ, those who believed Pharaoh, ಯಾರು ಫರೋಹನನ್ನ ನಂಬಿದ್ರು, what happened? ಏನಾಯ್ತು ಅವ್ರಿಗೆ? They took their cattle into their houses. ಅವರ ದನಕರುಗಳನ್ನ ಮನೆಗೆ ಕರ್ಕೊಂಡ್ರು. In the 19th verse. 19ನೇ ವಚನ, ಆದ ಕಾರಣ ನೀನು ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳನ್ನು ನಿನಗೆ ಅಡವಿಯಲ್ಲಿ ಇರುವ ಎಲ್ಲವನ್ನು ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲೇ ಇರುವ ಎಲ್ಲಾ ಮನುಷ್ಯರು ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದಾಗಿ ಸಾಯುವರು ಎಂದು ಹೇಳಿದನು. So God warned Pharaoh. ದೇವರು ಹೇಳಿದ್ರು, What a good God we have. ಎಂತ ದೊಡ್ಡ ಒಳ್ಳೆ He's a ದೇವರು. great gentleman. ಆತನು ದೊಡ್ಡ ದೊಡ್ಡ He ಜೆಂಟಲ್ಮ್ಯಾನ್. never hits below the belt. ಆತನು ತಡೆಯಕ್ಕಿಂತ ಹೆಚ್ಚಾಗಿ ಆತನು No, ದ್ವೇಷಿಸುವುದಿಲ್ಲ. in boxing, ಅಂದ್ರೆ you ಬಾಕ್ಸಿಂಗ್ cannot hit below the belt. ಸೊಂಟಕ್ಕಿಂತ ಕೆಳಗೆ ಹೊಡೆಯಂಗಿಲ್ಲ. God never does that. ದೇವರು ಮಾಡಲ್ಲ ಹಾಗೆ. He tells us, ಆತ ಹೇಳ್ತಾನೆ, then he does. ಅದಾದ್ಮೇಲೆ He told Pharaoh, ಫರೋಹನಿಗೂ ಹೇಳಿದ, this is going to happen. ಹೀಗಾಗುತ್ತೆ. Pharaoh said, "Get ಫರೋಹ lost." ಹೇಳಿದ, ನನಗೆ ಬೇಕಾಗೂ ಇಲ್ಲ. What happened? ಏನಾಯ್ತು? The Pharaoh's servants, ಆತನ they ಸೇವೆ heard the word of God. ಕೇಳಿಸ್ಕೊಂಡ್ರು, They believed. ನಂಬಿದ್ರು. And what they did, ಅವ್ರೇನ್ they ಮಾಡಿದ್ರು? took their cattle inside. ಎಲ್ಲ ಪಶುಗಳನ್ನು So ನೋಡಿದ್ರು. what is faith? ನಂಬಿಕೆ ಏನು? Faith is believing ನಂಬುವುದು. that this book you have in your hand, ನಿಮ್ಮ ಕೈಯಲ್ಲಿರುವ ಈ ಪುಸ್ತಕ it is God's own word. ದೇವರ ಸ್ವಂತ ವಾಕ್ಯ. Hallelujah. Hallelujah. Now check and see ಪರೀಕ್ಷೆ ಮಾಡಿ how much faith you have. ನಿಮಗಿರುವ ನಂಬಿಕೆ ಎಷ್ಟು. When the struggles come, ಕಷ್ಟಗಳು ಬಂದಾಗ, troubles come, ಪರಿಶೋಧನೆ ಬಂದಾಗ see what your heart says ನಿಮ್ಮ ಹೃದಯ ಏನು ಹೇಳುತ್ತೆ, and see what the word of God ದೇವರ says. ವಾಕ್ಯ ಏನು ಹೇಳುತ್ತೆ So ನೋಡಿ. church, let us pray here. ಸಭೆಯ ಇಲ್ಲಿ ನಾವು ಪ್ರಾರ್ಥನೆ ಮಾಡೋಣ. There's a lot of things on faith. ಅನೇಕ And just ವಿಷಯಗಳಿದೆ. this is the first part of it. ಇದು ಮೊದಲನೇ ಭಾಗ ಅಷ್ಟೇ. Remember the key. ನೆನ್ಪಿಡಿ, ಒಂದು ಬೀಗ 3:21 of Romans. 3:21 ರೋಮಾಪುರ. No more trying to work for God's blessing. ದೇವರ ಆಶೀರ್ವಾದಕ್ಕಾಗಿ ಇನ್ನು ಮುಂದೆ ನಾವು ಕಾರ್ಯ ಮಾಡಲ್ಲ. You start believing for God's blessing. ನೀವು ಬರೀ ನಂಬ್ತೀರಾ ಅಷ್ಟೇ. You start speaking for ನೀವು God's blessing. ಮಾತನಾಡ್ತೀರಾ ದೇವರ ವಾಕ್ಯ. You say you're sick. ನೀವು ಕಾಯಿಲೆ ಇದ್ದೀರಾ, You say what you say. ನೀವೇನ್ ಹೇಳ್ತೀರಾ? By His stripes, ಆತನ ಬಾಸುಂಡೆಗಳಿಂದ I am healed. ನಾನು ಗುಣ ಆಗಿದ್ದೀನಿ. And cry out to God. ಮೊರೆ Is there ಹಿಡಿದಿರಿ. any reason you allow this sickness in my body? ಏನೇ ಕಾರಣಕ್ಕೆ ನೀವು ಇದನ್ನ I am ಬಿಟ್ಕೊಟ್ಟಿರ್ಬೋದು, terribly sorry. ನಾನು ಕ್ಷಮೆ ಕೇಳ್ತೀನಿ. I ask forgiveness. ಕ್ಷಮೆಗಾಗಿ Search your heart. ಪರೀಕ್ಷೆ ಮಾಡಿ. God will speak to you. ದೇವರು ಮಾತನಾಡ್ತಾರೆ. Paul sought the Lord. ಪೌಲ ಹುಡುಕ್ತ ದೇವರು, Lord, take away this thorn from me. ದೇವರೇ ಈ ಮುಳ್ಳನ್ನು ತೆಗೆದು It is not ಹಾಕಿ. sickness. ಅದು ಕಾಯಿಲೆ ಅಲ್ಲ. But he said to take away the thorn from him. ಆತ ಕೇಳ್ಕೊಂಡ And ಅದನ್ನ the Lord ತೆಗೆದು spoke to him. ದೇವರು The ಮಾತನಾಡ್ತಾರೆ. same God will speak to you. ಅದೇ ದೇವರು ನಿಮ್ಮೊಟ್ಟಿಗೆ He will ಮಾತನಾಡ್ತಾರೆ. tell you why that sickness is. ಯಾಕೆ ಬಂತು ಅಂತ ಹೇಳ್ತಾರೆ. Immediately repent. ತಕ್ಷಣ And ಪಶ್ಚಾತ್ತಾಪ expect ಪಡಿ. the healing also to follow. ಸೌಖ್ಯತೆ ಕೂಡ ಬರುತ್ತೆ ಅಂತ ಅಪೇಕ್ಷೆ There ಪಡಿ. are thousands of testimonies. ಸಾವಿರಾರು ಸಾಕ್ಷಿಗಳು. Jesus is the same today.
as he was yesterday. ನಿನ್ನೆ ಇದ್ದ ಹಾಗೇನೆ ಈಗಲೂ ಅದೇ ಯೇಸು Never ಆಗಿದ್ದಾನೆ. fails. ಸೋತು ಹೋಗೋದಿಲ್ಲ, He never changes. ಬದಲಾಗುವುದೂ ಇಲ್ಲ. If we fail, ಆತ ಬದಲಾಗ್ಬಿಟ್ರೆ if we fail, ನಾವು it's not ಸೋತೋದ್ರೆ blame on Jesus. ಯೇಸು ಮೇಲೆ ಯಾವ ದೂರು ಇಲ್ಲ. Yes, we never believed. ನಾವು Not ನಂಬಲಿಲ್ಲ, because we are not good enough, ನಾವು ಸಾಕಾಗಲ್ಲ ನಮ್ಗೆ ನಂಬಿಕೆ ಅಂತ ಅಲ್ಲ, because we need more faith. ಹೆಚ್ಚಿನ ನಂಬಿಕೆ ಬೇಕು Shall we ಅಂತ pray? ನಾವು ಪ್ರಾರ್ಥನೆ ಮಾಡೋಣ. Next, what we're going to see ಮುಂದಿನ ದಿನಗಳಲ್ಲಿ ಏನ್ ನೋಡ್ತೀವಿ? in the book of Hebrews 11th chapter, ಇಬ್ರಿ 11ನೇ ಅಧ್ಯಾಯದಲ್ಲಿ different types of faith. ಬೇರೆ ಬೇರೆ ರೀತಿಯ ನಂಬಿಕೆಗಳು. You're going to be blessed. ನೀವು ಆಶೀರ್ವಾದ ಹೊಂದ್ತೀರಾ. Shall we pray? ನಾವು ಪ್ರಾರ್ಥಿಸೋಣ. Jesus, ಯೇಸುವೇ, thank you ನಿನಗೆ ವಂದನೆ that you are a loving God. ನೀನು ಪ್ರಿಯಕರ ದೇವರು. You love us so much. ನಮ್ಮನ್ನ ಅಷ್ಟಾಗಿ ಪ್ರೀತಿಸ್ತೀಯ. You are caring God. ನೀವು ಕಾಳಜಿ ವಹಿಸುವ ದೇವರು. You promised and you will never fail. ನೀನು ವಾಗ್ದಾನ ಮಾಡಿದ್ದೆ ಮತ್ತು ಸೋತು ಹೋಗೋದಿಲ್ಲ. No matter what problem has happened in the world, ಪ್ರಪಂಚದಲ್ಲಿ ಏನೇ ಸಮಸ್ಯೆ ಆಗಿರಲಿ, what comes to them will not touch your people. ಯಾವುದು ಬರುತ್ತೋ ಅದು ನಿನ್ನ ಜನರನ್ನು ಮುಟ್ಟುವುದಿಲ್ಲ. As it was in Egypt. ಐಗುಪ್ತದಲ್ಲಿ ಆದಂತೆ. In Egypt there was no lights. ಐಗುಪ್ತದಲ್ಲಿ ಬೆಳಕೇ ಇರಲಿಲ್ಲ. But in the land of Goshen, ಆದ್ರೆ ಗೋಷನ್ನಲ್ಲಿ ಮಾತ್ರ your people had light. ನಿನ್ನ ಜನರಿಗೆ ಬೆಳಕಿತ್ತು. The sun was shining there. ಸೂರ್ಯ ಪ್ರಕಾಶಮಾನವಾಗಿದ್ದ. But in Egypt it was fully dark. ಆದ್ರೆ ಐಗುಪ್ತದಲ್ಲಿ ಕತ್ತಲೆ. You are the same God. ನೀನು ಅದೇ ದೇವರ. We love you with all our hearts. ನಮ್ಮ ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸ್ತೀವಿ. Till you come, we want to serve you. ನೀನು ಬರುವವರೆಗೂ ನಿನ್ನ ಸೇವೆ We want ಮಾಡಬೇಕು. to love you and give up our life for you. ನಿನಗೆ ಪ್ರೀತಿ ಮಾಡಿ ನಮ್ಮ ಜೀವಿತವನ್ನೇ ಒಪ್ಪಿಸಿಕೊಡ್ಬೇಕು. We love you so much. ಅಷ್ಟನ್ನಾಗಿ ನಿನ್ನನ್ನು Bless ಪ್ರೀತಿಸ್ತೀವಿ. all your people. ನಿನ್ನ ಎಲ್ಲ ಜನರನ್ನು That they may ಆಶೀರ್ವದಿಸು. love you more and more and ನಿನ್ನನ್ನು more. ಇನ್ನೂ ಹೆಚ್ಚಾಗಿ And ಪ್ರೀತಿಸಿ. they may see ಅವ್ರು ನೋಡ್ಲಿ you not stopped your blessings. ನಿನ್ನ ಆಶೀರ್ವಾದವನ್ನು ನೀನು ನಿಲ್ಲಿಸಿಲ್ಲ. But as we not believed you. ನಾವು ನಂಬಿಲ್ಲ ನಿನ್ನನ್ನು. Thank you, Jesus. ವಂದನೆ ಯೇಸು. From today, ಇವತ್ತಿನಿಂದ kill our unbelief. ನಮ್ಮ ಅಪನಂಬಿಕೆಯನ್ನು ಕೊಲೆ ಮಾಡು. Help us to believe. ನಂಬಿಕೆ ಸಹಾಯ ಮಾಡು. Glorify your precious name. ನಿನ್ನ ಪರಿಶುದ್ಧ ನಾಮ ಮಹಿಮೆ In ಹೊಂದಲಿ. Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. For one thing before we go, ಹೋಗಕ್ಕಿಂತ ಮುಂಚೆ ಒಂದು remember ವಿಷಯ. Fridays to pray. ಶುಕ್ರವಾರ ಮರಿಬೇಡಿ ಪ್ರಾರ್ಥನೆ I ಮಾಡಿ. remember every day to pray. ಪ್ರತಿದಿನ ಕೂಡ ಪ್ರಾರ್ಥನೆ. Friday pray for the church. ಶುಕ್ರವಾರ ಸಭೆಗಾಗಿ Remember ಪ್ರತ್ಯೇಕವಾಗಿ pray for the ಪ್ರಾರ್ಥನೆ. leaders in the church. ಸಭೆಯಲ್ಲಿರುವ ನಾಯಕರುಗಳಿಗಾಗಿ Pray ಪ್ರಾರ್ಥನೆ. for the pastor of the church. ಸಭಾ ಪಾಲಕರಿಗಾಗಿ Because the ಪ್ರಾರ್ಥನೆ. more he grows in the anointing, ಅವರು the more ಎಷ್ಟು he will grow. ಅಭಿಷೇಕದಲ್ಲಿ ಅವರು ಬೆಳೀತಾರೋ ನೀವು ಅಷ್ಟೇ ಬೆಳಿತೀರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.